Brothers and sisters, namaste. Sister, namaste. Santosh brother, namaste. ಎಲ್ಲ Deepak ಬ್ರದರ್ಸ್ sister, ಕೇಳಿ ನಮಸ್ತೆ ರೀ, Rashma sister, ನಮಸ್ತೆ. namaste. ಎಲ್ರಿಗೂ ಎಲ್ಲಾರ್ಗೆ brothers and ನಮಸ್ತೆ. sisters, namaste. Good, good. Okay. ಎಲ್ಲಾರ್ಗೆ ನಮಸ್ತೆ. 10 ಜನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತರ ನಾಮದಲ್ಲಿಯೂ ವಂದಿಸ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಒಂದು ಅಧ್ಯಯನ ಮಾಡುವಂತರಾಗಿದ್ದೀವಿ. ಈ ಒಂದು ಅಧ್ಯಯನ ಕ್ರಿಸ್ತನ ಮುಖಾಂತರ ಸಂಪೂರ್ಣವಾಗಿ ನೆರವೇರಲಿ ಅಂತ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಅಂತ ಸಂತೋಷ್ ಬದರ್ನ ಕೇಳ್ತೀನಿ. ಸಂತೋಷ್ ಬದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಬ್ರದರ್. ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಗಾಗಿ ಒಳ್ಳೆ ಸಂದರ್ಭಕ್ಕಾಗಿ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಸಹ ಜೀವಗಳ ವಾಕ್ಯವನ್ನು ಕೇಳಲು ಆನ್ಲೈನ್ ಮುಖಾಂತರ ಸೇರಿಸಿದಕ್ಕಾಗಿ ಸಹ ವಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ತಂದೆಯಾದ ದೇವರೇ, ಬೆಳಗ್ಗೆಯಿಂದ ನಮ್ಮನ್ನ ಕಾದು ನಡೆಸಿ ಮತ್ತೆ ನಮ್ಮ ಕೆಲಸವನ್ನೆಲ್ಲ ಸಫಲ ಮಾಡಿ ಅಪ್ಪ ಉಣ್ಣಲು ಕೊಟ್ಟು ಉಡಲು ಕೊಟ್ಟು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಆಪತ್ತು ವಿಪತ್ತುಗಳನ್ನು ತಪ್ಪಿಸಿ ನಮ್ಮನ್ನ ಈ ಒಳ್ಳೆಯ ಸಮಯದಲ್ಲಿ ವಾಕ್ಯಗಳನ್ನ ಕೇಳುವಂತೆ ಮತ್ತೆ ಸಮಯ ಮಾಡಿಕೊಟ್ಟಿದ್ದಕ್ಕಾಗಿ ಸಹ ಒಂದನೇ ಕೃತಜ್ಞತೆ ಸಲ್ಲಿಸ್ತೇನೆ. ಇಲ್ಲ ಕೂಡ ಬ್ರದರನ್ನು ಸಹ ಆಶೀರ್ವದಿಸಿ ಪವಿತ್ರಾತ್ಮ ಶಕ್ತಿಯಿಂದ ನಡೆಸಿ ಅಂತ ಕೇಳುವಂತ ನಾವು ಸಹ ಅದರ ಪ್ರಕಾರ ಜೀವಿಸುವಂತೆ ನಿಮ್ಮ ಒಂದು ಜೀವವುಳ್ಳ ವಾಕ್ಯಗಳಿಗಾಗಿ ಸಹ ಒಂದನೇ ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಇಂಥ ಒಳ್ಳೆ ಭಾಗ್ಯವನ್ನ ಅವಕಾಶವನ್ನ ನಮಗೂ ಸಹ ಕೊಟ್ಟಿದ್ದಕ್ಕಾಗಿ ಸಹ ಒಂದನೇ ಕೃತಜ್ಞತೆ ಸಲ್ಲಿಸ್ತಾ ಅಲ್ಪ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನ ಒಡೆಯನೂ ಆಗಿರುವ ನಿಮ್ಮ ಪ್ರಿಯ ಮಗನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ, ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಬೆಳಗಿನಿಂದ ಸಾಯಂಕಾಲದವರೆಗೂ ಕಾದು ಕಾಪಾಡಿ ಕೆಲಸ ಕಾರ್ಯಗಳಲ್ಲಿಯೂ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಊಟಕ್ಕೆ ಕರ್ತನ ದೇವರಿಗೂ ಮತ್ತು ಯೇಸು ಕ್ರಿಸ್ತರಿಗೂ ಧನ್ಯವಾದನ ನಾವು ಅರ್ಪಿಸುವಂತರಾಗಿರೋಣ. ಇವತ್ತಿನ ಒಂದು ವಿಶೇಷವಾದಂತ ಒಂದು ಅಧ್ಯಯನದಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ 188 ಈ ಒಂದು ಪಾಠ ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪಾಠ ಒಂದು ವಿಶೇಷವಾದಂತ ಒಂದು ಪಾಠ. ಇದು ರಿಪ್ರಿಂಟ್ 5111ರಲ್ಲಿ ಬರ್ದಿರುವಂತ ಒಂದು ಪಾಠ ಆಗಿದೆ. ಇಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ, ಈ ಒಂದು ಪಾಠದ ಒಂದು ಘಟನೆ ಏನಂತಂದ್ರೆ, ಯೇಸು ಕ್ರಿಸ್ತರು ಹುಟ್ಟು ಕುರುಡರನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಎಂಜಲಿನ ಮುಖಾಂತರ ಆ ಒಂದು ಕಣ್ಣಿಗೆ ಮುಟ್ಟಿ ಅಂದ್ರೆ ಮೂಕ ಮತ್ತೆ ಕುರುಡ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರಿಗೂ ಒಂದು ಅದ್ಭುತನ ಮಾಡುವಂತ ಒಂದು ಸನ್ನಿವೇಶ ಇದೆಲ್ಲ ನಡೆದಿರುತ್ತೆ. ಇದು ಬಂದು ಎಲ್ಲಿ ನಡೆದಿರುತ್ತೆ ಅಂತಂದ್ರೆ ಗಲಿಲಾಯ ಸಮುದ್ರದ ಹತ್ರ ನಡೆದಿರುತ್ತೆ. ಇದು ನಮ್ಗೆ ಮತ್ತಾಯ ಮಾರ್ಕ ಅದರಲ್ಲಿ ತಿಳಿಸಿದ್ದಾರೆ. ಇದನ್ನ ನಾವು ಕಳೆದ ವಾರ ನಾವು ನೋಡಿದ್ವಿ. ಈಗ ಇದ್ರ ಬಗ್ಗೆನೆ ಒಂದು ಪಾಠನ ನಮ್ಗೆ ಉಲ್ಲೇಖ ಮಾಡಿದ್ದಾರೆ. ಏನಕ್ಕೆ ಸದುಕಾಯರು ಫರಿಸಾಯರು ಆಕಾಶದಲ್ಲೂ ಒಂದು ಸೂಚಕ ಕಾರ್ಯಗಳನ್ನ ಮಾಡಿ ಇದ್ರ ಮುಖಾಂತರ ನೀವು ಮಾಡಿದ್ರೆ ನಾವು ನಿಮ್ನ ನಂಬ್ತೀವಿ ಅನ್ನೋ ತರ ಡಿಮ್ಯಾಂಡ್ ನ ಯಾಕೆ ಮಾಡಿದ್ರು, ಯಾಕೆ ಇಂತ ಒಂದು ಸನ್ನಿವೇಶ ನಡೀತು, ಇದ್ರಲ್ಲಿ ಏನ್ ಆಳವಾದಂತ ಒಂದು ಪಾಠ ಅನ್ನೋದನ್ನ ಇದನ್ನ ನಾವು ಸ್ಟಡಿ ಮುಖಾಂತರ ತಿಳ್ಕೊಳ್ಳೋಣ. ಒಂದೊಂದಾಗಿ ರೀಡ್ ಮಾಡೋಣ. ಆಕಾಶದಲ್ಲಿ ಒಂದು ಸೂಚನೆ. ರೀಪ್ರಿಂಟ್ಸ್ ಪುಟ 5111. ಮಾರ್ಕ 8ನೇ ಅಧ್ಯಾಯ 11ರಿಂದ 26ನೇ ವಚನ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೋಹಾನ 8:12. ಯೇಸುವಿನ ದಿನದಲ್ಲಿದ್ದ ಧಾರ್ಮಿಕರು ಹಾಗೂ ಬೋಧಕರಲ್ಲಿ ಪ್ರಮುಖರಾಗಿದ್ದ ಶಾಸ್ತ್ರಿಗಳು ಮತ್ತು ಫರಿಸಾಯರು ಯೇಸುವು ಜನರನ್ನು ತಲುಪುವುದರಲ್ಲಿ ಯಶಸ್ಸಾಗಿದ್ದನ್ನು ನೋಡಿ ಕಂಗಾಲಾಗಿ ತೊಂದರೆಗೊಳಗಾಗಿದ್ದರು. ಆತನನ್ನು ಸಂತೋಷದಿಂದ ಕೇಳುತ್ತಿದ್ದವರು ಮುಖ್ಯವಾಗಿ ಸಾಮಾನ್ಯ ಜನರಾಗಿದ್ದುದು ನಿಜ. ಯಹೂದ್ಯರ ಧಾರ್ಮಿಕ ಬೋಧಕರು
ಅವರನ್ನು ಸುಂಕದವರು ಮತ್ತು ಪಾಪಿಗಳು ಎಂದು ಹೆಸರಿಸಿ ಅವರನ್ನು ತಿರಸ್ಕಾರದಿಂದ ನೋಡುತ್ತಿದ್ದು ಅವರನ್ನು ಸಹೋದರರೆಂದು ಅಂಗೀಕರಿಸಲು ನಿರಾಕರಿಸಿದ್ದರು. ಅವರು ಯೇಸುವು ತಮಗೆ ಒಬ್ಬ ಪ್ರತಿಸ್ಪರ್ಧಿಯಾಗಿ ಯಶಸ್ಸಿನಲ್ಲಿರುವನೆಂದು ಎಣಿಸಿ ಹೆದರಿಕೊಂಡಿದ್ದರು. ಇದಕ್ಕೆ ಕಾರಣವೇನೂ ಇಲ್ಲದೆ ಇರಲಿಲ್ಲ. ಯಾಕೆಂದರೆ ಒಬ್ಬ ಬೋಧಕನಾಗಿ ಯೇಸುವಿನ ಉತ್ಕೃಷ್ಟತೆಯ ಕಾರಣದ ದೆಸೆಯಿಂದ ಬೋಧಕರಾಗಿ ಅವರ ಸ್ವಂತ ಪ್ರಖ್ಯಾತಿಯು ಕುಂದಿ ಹೋಗುತ್ತಿತ್ತು. ಆತನ ಅದ್ಭುತವಾದ ಸಜೀವ ವಾಕ್ಯಗಳು ಅನೇಕರ ಹೃದಯಗಳನ್ನು ಸ್ಪರ್ಶಿಸಿತು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಯೇಸು ಕ್ರಿಸ್ತರು ಮಾತಾಡುವಂತ ಪ್ರತಿಯೊಂದು ಮಾತುಗಳು ಅದು ನಮ್ಗೆ ವಾಕ್ಯವಾಗಿ ಈಗ ಲಭಿಸಿದೆ. ಅದೇನಾಗಿದೆ ಅಂದ್ರೆ ಲೋಕಕ್ಕೆ ಬೆಳಕಾಗಿದೆ ಪ್ರಿಯರೇ. ಕತ್ತಲೆಯಲ್ಲಿರುವಂತವ್ರಿಗೆ ಜೀವನ ಕೊಡುವಂತ ಒಂದು ವಿಶೇಷವಾದಂತ ಒಂದು ಶಕ್ತಿಯಾಗಿದೆ. ಇದು ಯೇಸು ಕ್ರಿಸ್ತರು ಆ ದಿನಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಧಾರ್ಮಿಕರ ವಿಚಾರದಲ್ಲಿ ಬೋಧನೆ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ರು. ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಈ ತರ ಬೋಧನೆ ಮಾಡುವಂತ ಒಂದು ಕೆಲಸ ಯಾರಿಗಿತ್ತು ಅಂದ್ರೆ ಶಾಸ್ತ್ರಿಗಳು ಮತ್ತೆ ಫರಿಸಾಯರಿಗೆ ಈ ಒಂದು ಅಧಿಕಾರ ಇತ್ತು. ಈಗ ದೇವರ ಒಂದು ಆಜ್ಞೆಗಳನ್ನ, ದೇವರ ಒಂದು ವಿಚಾರಗಳನ್ನ ಮನುಷ್ಯರ ಹತ್ರ ತಿಳಿಸಿ ಹೇಳುವಂತ ಒಂದು ಸನ್ನಿವೇಶ ಇವ್ರ ಹತ್ರ ಇತ್ತು. ಬಟ್ ಈ ಒಂದು ಅಧಿಕಾರ ಇದ್ರೂ ಕೂಡ ಅವರು ದುರುಪಯೋಗ ಮಾಡ್ಕೊಂತ ಇದ್ರು, ಉಪಯೋಗ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಅಲ್ಪ ಕಾಲದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಬಂದು ಅವರ ಒಂದು ಮಾತಿನ ಶೈಲಿಯಿಂದ ಒಂದು ವಿಶೇಷವಾದಂತ ರೀತಿಯಲ್ಲಿ ಜನರನ್ನ ಆಕರ್ಷಿಸುವಂತ ಒಂದು ಮಾತುಗಳಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಆ ಒಂದು ಧರ್ಮಶಾಸ್ತ್ರದ ಒಂದು ಗುಣ ಬಟ್ಟನ ತಿಳಿಸಿದ್ದಾರೆ. ತಿಳಿಸ್ತಷ್ಟೇ ಅಲ್ಲಿರೋ ಜನರುಗಳೆಲ್ಲ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸಾಧಾರಣ ಜನರುಗಳು ಅವರೆಲ್ಲ, ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಯೇಸು ಕ್ರಿಸ್ತರ ಹಿಂದ್ಗಡೆ ಫಾಲೋ ಮಾಡಿದವರು ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಫಾಲೋ ಮಾಡಿದ್ರು. ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಈ ಸುಂಕದವರು ಪಾಪಿಗಳೆಲ್ಲರೂ ಕೂಡ ಏನ್ ಮಾಡ್ತಿದ್ರು, ಯೇಸು ಕ್ರಿಸ್ತರ ಒಂದು ಮಾತಿಗೆ ಮನ ಮರುಗಿ ಅವರ ಒಂದು ಪಾಪಗಳು, ಅವರ ಒಂದು ಕಷ್ಟ ಸಂಕಟಗಳನ್ನೆಲ್ಲ ಯೇಸು ಕ್ರಿಸ್ತರು ಬಹಿರಂಗ ಪಡಿಸಿದ್ದನ್ನ ತಿಳ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯೇಸು ಕ್ರಿಸ್ತರನ್ನ ಹಿಂಬಾಲಿಸ್ತಿದ್ದಾರೆ. ಆದ್ರೆ ಇಲ್ಲೊಂದು ವರ್ಗ ಏನಾಗಿದೆ ಅಂತಂದ್ರೆ ತುಂಬಾ ದೊಡ್ಡದಾಗಿ ಹಾಗೆತನನ ಹುಟ್ಕೋತಾ ಇದೆ. ಅದೇ ಯಾರು ಅಂತಂದ್ರೆ ಈ ಶಾಸ್ತ್ರಿಗಳು ಮತ್ತು ಫರಿಸಾಯರುಗಳು. ಇವ್ರೆಲ್ರು ಮತ್ತೆ ಸಾದಿಸ್ ಮತ್ತೆ ಫಾರಿಸ್ ಅಂತ ಅನ್ಬಿಟ್ಟು ಕರೀತಾರೆ ಇಂಗ್ಲಿಷ್ ನಲ್ಲಿ. ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯೇಸು ಕ್ರಿಸ್ತರು ಈ ಸ್ವಲ್ಪ ಸಮಯದಲ್ಲೇನೆ ಇಷ್ಟೆಲ್ಲಾ ಪಾಪ್ಯುಲಾರಿಟಿ ತಗೋಬಿಟ್ರಲ್ಲ, ಇನ್ನು ನಾಳೆ ದಿನ ನಮ್ಗೆ ಈ ಒಂದು ಬೋಧನೆ ಮಾಡುವಂತ ಒಂದು ಕೆಲಸ, ಇದ್ರಲ್ಲಿ ಸಿಗುವಂತ ಲಾಭ ಎಲ್ಲ ಕಟ್ ಆಗ್ಬಿಡುತ್ತೆ ಅನ್ನೋ ಒಂದು ಆಲೋಚನೆಯಿಂದ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತರನ್ನ ಹೇಗಾದ್ರೂ ಮಾಡಿ ಅವರು ಬೋಧನೆ ಮಾಡ್ದಿರೋ ತರ, ಮತ್ತೆ ಅವರು ಯಾವುದೇ ಕಾರಣಕ್ಕೂ ಇಂಥ ಒಂದು ವಿಚಾರಕ್ಕೆ ತಲೆ ಆಗದೆ ಇರೋ ತರ ಮಾಡ್ಬೇಕು ಅನ್ನೋ ಒಂದೇ ಒಂದು ವಿಚಾರ ಆಗಿತ್ತು ಪ್ರಿಯರೇ ಅವ್ರದ್ದು. ಅದು ಅಲ್ದಂತಾನೆ ಅವ್ರು ಎದುರ್ಕೊಬಿಟ್ಟಿದ್ರು. ಯೇಸು ಕ್ರಿಸ್ತರ ಒಂದು ಶೈಲಿನ ನೋಡಿದ್ರೆ ಏನಾಗಿತ್ತು ಅಂದ್ರೆ ಒಳ್ಳೆ ಅಧಿಕಾರಿನೇ ಅಧಿಕಾರ ಇರೋ ರೀತಿಯಲ್ಲೇ ಮಾತಾಡ್ತಿದ್ದಿದ್ ನೋಡಿ ಅವರೆಲ್ಲ ಎದುರ್ಕೊಬಿಟ್ಟಿದ್ರು. ಯಾಕೆಂದ್ರೆ ಅವರಲ್ಲಿ ಇದ್ದಿದ್ ಎಂತದ್ದು ಗೊತ್ತಾ, ಅದ್ಭುತವಾದ ಜೀವವುಳ್ಳ ವಾಕ್ಯಗಳು ಯೇಸು ಕ್ರಿಸ್ತರ ಬಾಯಲ್ಲಿ ಇದ್ದಿದ್ದು ಪ್ರಿಯರೇ. ಆ ಒಂದೊಂದು ಮಾತುಗಳಿಂದ ಏನಾಗ್ತಿತ್ತು ಅಂದ್ರೆ ಅನೇಕರ ಹೃದಯಗಳು ಒಂದು ತೃಪ್ತಿನ ಅನುಭವಿಸಿತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಈ ರೀತಿ ಆ ಒಂದು ಕಾಲದಲ್ಲಿ ನಡೀತಿತ್ತು. ನೋಡಿ, ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್ ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡ್ತೀನಿ. ಓಕೆ ಸಿಸ್ಟರ್. ಹೇಳಿ, ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಈ ಫರಿಸಾಯರು, ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ. ಈ ಫರಿಸಾಯರು ಯೇಸುವನ್ನು ಪರೀಕ್ಷಿಸಿ ಆತನಲ್ಲಿ ವಿಶೇಷವಾಗಿ ತಪ್ಪು ಕಂಡು ಹಿಡಿಯಲು ಬಂದಿದ್ದರು. ಆಕಾಶದಲ್ಲಿ ಒಂದು ಸೂಚನೆಯನ್ನು ಅವರು ಕೇಳಿಕೊಂಡಿದ್ದರು. ರೋಗಿಗಳನ್ನು ಗುಣಪಡಿಸುವುದು ಮುಂತಾದವುಗಳಿಂದ ಜನರಿಗೆ ನೀಡುತ್ತಿದ್ದ ಅನೇಕ ಸೂಚನೆಗಳನ್ನು ಉಪೇಕ್ಷಿಸುವಂತೆ
ಮಾಡುವುದು ಅವರ ನಿಜವಾದ ಉದ್ದೇಶವಾಗಿತ್ತು. ಈ ಎಲ್ಲವನ್ನು ನಿರ್ಲಕ್ಷಿಸುವವರಾಗಿ ಅವರು ಹೇಳಿದ್ದು, ಯಾವ ಸೂಚನೆಯನ್ನು ನಮಗಾಗಿ ಆಕಾಶದಲ್ಲಿ ತೋರಿಸಲು ನಿನಗೆ ಸಾಧ್ಯ? ನಮಗಾಗಿ ಆಕಾಶದಲ್ಲಿ ಒಂದು ಸೂಚನೆಯನ್ನು ತೋರಿಸಿಕೊಡು, ಆಗ ನಾವು ನಿನ್ನನ್ನು ನಂಬುವೆವು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಚಾರ ನೋಡಿ, ಯೇಸು ಕ್ರಿಸ್ತರ ಮೇಲೆ ಹೆಂಗಾದ್ರೂ ಮಾಡು ತಪ್ಪನ್ನ ಹೊರಿಸ್ಬೇಕು ಅಂತ ಇದ್ದಂತ ವರ್ಗದ ಜನರು ಯಾರ್ಯಾರು? ಶಾಸ್ತ್ರಿಗಳು ಮತ್ತೆ ಪರಿಸಾಯರ್ಗಳು. ಈಗ ಶಾಸ್ತ್ರಿಗಳು ಇರ್ಲಿಲ್ಲ, ಬರೀ ಪರಿಸಾಯರ್ಗಳು ಮಾತ್ರ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರರೇ, ಓಕೆನಾ? ಶಾಸ್ತ್ರಿಗಳು ಇದಕ್ಕೆ ಇನ್ವಾಲ್ವ್ ಆಗಿರಲ್ಲ ಆ ದಿನದಲ್ಲಿ. ಪರಿಸಾಯರು ಬಂದ್ಬಿಟ್ಟು ಯೇಸು ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನೋಡಪ್ಪ ನೀನ್ ಇದೆಲ್ಲ ಮಾಡ್ತಾ ಇದೀಯ, ಗುಡ್, ಬಟ್ ನಮ್ಗೆ ಇನ್ನೂ ಗೊತ್ತಾಗೋ ತರ ಆಕಾಶದಲ್ಲಿ ಒಂದು ಸೂಚಕ ಕಾರ್ಯಗಳನ್ನ ಮಾಡು. ಈ ರೋಗ ಎಲ್ಲ ಗುಣಪಡಿಸೋದೆಲ್ಲ ಸಾಧಾರಣವಾದಂತ ಒಂದು ಕೆಲ್ಸ, ಅದ್ಭುತ ಮಾಡೋದೆಲ್ಲ ಸಾಧಾರಣವಾದದ್ದು. ಬಟ್ ನೀನ್ ಆಕಾಶದಲ್ಲಿ ನೀನ್ ಮಾಡಿದ್ರೆ ಆಗ ನಿಮ್ನ ನಂಬ್ತೀವಿ. ಈ ತರ ಒಂದು ಸೂಚಕ ಕಾರ್ಯಗಳನ್ನ ಮಾಡು ಅನ್ನೋ ತರ ಒತ್ತಾಯನ ಯೇಸು ಕ್ರಿಸ್ತರ ಬಳಿಗೆ ಪರಿಸಾಯರು ತರ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನ್ ಪರಿಸಾಯರು ಏನು ಒಬ್ರಿಬ್ರು ಬಂದಿರ್ತಾರ? ಪ್ರಿಯರೇ, ಪರಿಸಾಯರು ಬಂದ್ರೆ ಗುಂಪಾಗಿ ಬಂದು ಯೇಸು ಕ್ರಿಸ್ತರನ್ನ ಸುತ್ತೋರಲ್ದಿ ಈ ಒಂದು ಪ್ರಶ್ನೆ ಕೇಳಿದಾಗ ಸಾಧ್ಯವಾಗಿ ನಿಲ್ತಿರೋ ಸಾಧ್ಯತೆ ಆಗಿರುತ್ತೆ. ಆಗ ಯೇಸು ಕ್ರಿಸ್ತರು ನಿಮ್ಗೆ ಯಾವ ತರ ಬೇಕು, ನೀವೇನ್ ಆಕಾಶದಲ್ಲಿ ಇರೋದನ್ನ ನೋಡಿನೇ ನೀವು ಸೂಚಕ ಕಾರ್ಯಗಳನ್ನ ನೋಡಿದ್ರೇನೆ ನಿಮ್ಗೆ ನಂಬಿಕೆ ಬರ್ಬೋದಾ ಅನ್ನೋ ತರ ಮಾಡೋದಿಲ್ಲ ಅನ್ನೋ ತರಾನೇ ಮಾತುಗಳನ್ನ ಯೇಸು ಕ್ರಿಸ್ತರು ಅವರೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಪ್ರಿಯರೇ. ಯಾಕೆಂದ್ರೆ ಆ ಸ್ಥಳದಲ್ಲಿ ಈಗ ನೀವೇನಾದ್ರೂ ಇದ್ದಿದ್ರೆ ತಕ್ಷಣ ಈಗ ನಮ್ಮ ಒಂದು ಶಕ್ತಿ ಬಗ್ಗೆ ಯಾರಾದ್ರೂ ಒಂದು ಗೇಲಿ ಮಾತಾಡಿದಾಗ ನಾವು ತಕ್ಷಣ ಅವ್ರ ಮುಂದೆ ಮಾಡಿ ತೋರಿಸ್ಬಿಡ್ತೀವಿಲ್ಲ, ನೋಡು ನಾನ್ ಮಾಡ್ಬಿಟ್ಟೆ ಅನ್ನೋ ತರ. ಆ ತರ ಯೇಸು ಕ್ರಿಸ್ತರು ಮಾಡ್ಲಿಲ್ಲ ಪ್ರಿಯರೇ. ಅವ್ರು ಯಾವುದೇ ಕಾರಣಕ್ಕೂ ಆ ಒಂದು ಶಕ್ತಿನ, ತಂದೆಯ ದೇವರಿಂದ ಹೊಂದಂತ ಆ ಒಂದು ಶಕ್ತಿ, ತಂದೆಯ ದೇವರು ಕೊಟ್ಟಂತ ಅಳಿತೆಗೆ ಮೀರದಿರುವಂತ ಒಂದು ಶಕ್ತಿನ ದುರುಪಯೋಗ ಮಾಡ್ಕೊಳ್ಳಿಲ್ಲ ಪ್ರಿಯರೇ. ಏನಕ್ಕೆ ಅಂದ್ರೆ ಪರಿಸಾಯರುಗಳ ಒಂದು ಕೆಲ್ಸಾನೇ ಇಷ್ಟು ಪ್ರಿಯರೇ. ಈ ಧರ್ಮ ನಿಂದನೆ ಮಾಡುವಂತ ಒಂದು ಸನ್ನಿವೇಶ ಮಾಡಿಸಿ ಹೇಗಾದ್ರೂ ನಮ್ಮ ಒಂದು ವ್ಯವಹಾರಕ್ಕೆ, ಅವ್ರದೇ ಒಂದು ಬಿಸ್ನೆಸ್ ಇತ್ತು ಪ್ರಿಯರೇ, ಆ ಒಂದು ಬಿಸ್ನೆಸ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದ ರೀತಿ ಇರ್ಲಿ ಅನ್ನೋದೇ ಅವರ ಒಂದು ಒತ್ತಾಯ ಆಗಿತ್ತು. ಯಾಕೆಂದ್ರೆ ಶಾಸ್ತ್ರಿಗಳು ಒಂದ್ ಹಂತದಲ್ಲಿ ಒಂದು ಹಂತದಲ್ಲಿ ಏನೋ 1% ಡೌನ್ ಆಗಿರ್ಬೋದು ಅಷ್ಟೇನೆ. ಅಂದ್ರೆ 100ರಲ್ಲಿ 1% ಗುಡ್ ಅನ್ಬೋದು, ಇನ್ನು 99% ಫೇಲ್ಯೂರ್. ಇವ್ರು ಅದಕ್ಕಿಂತ 1%, 100ರಲ್ಲಿ 101% ಇವರು ಫೇಲ್ಯೂರ್ಸೆ. ಏನಕ್ಕಂದ್ರೆ ಆಜ್ಞೆಗಳನ್ನ ಮೀರಿ ನಡೆಯೋದಕ್ಕೆ ತುಂಬಾ ಪ್ರಾಮುಖ್ಯತೆ ಮತ್ತೆ ತುಂಬಾ ಒತ್ತಾಯದ ಪೀಡಿತೆ ಮಾತುಗಳನ್ನ ಮಾಡಿದ್ದೆ ಯಾರಂದ್ರೆ ಪರಿಸರ. ತುಂಬಾ ಉದಾಹರಣೆಗಳಿದೆ, ಹೋಗ್ತಾ ನಾವು ನೋಡ್ತೇವೆ ನೋಡಿ ಪರಿಸರ ಎಂತೆಂತ ಒಂದು ಸನ್ನಿವೇಶಗಳನ್ನ ಮಾಡ್ತಾರೆ ಅನ್ಬಿಟ್ಟು. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡೋದಕ್ಕಾಗತ್ತಾ? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು. ಮೆಸ್ಸಿಯನು ಮಾಡುವ ಕಾರ್ಯಗಳ ವಿಷಯದಲ್ಲಿ ತಮ್ಮದೇ ಆದ ಕಲ್ಪನೆ ಹೊಂದಿದ್ದ ಯೆಹೂದ್ಯರ ಪ್ರಮುಖ ಅಧಿಕಾರಿಗಳಿಂದ ತಾನು ಮೆಸ್ಸಿಯನೆಂಬುದಕ್ಕೆ ಸಾಕ್ಷಿಯಾಗಿ ಯೇಸುವು ಮಾಡುತ್ತಿದ್ದ ಕಾರ್ಯಗಳ ಬಗ್ಗೆ ಕೆಳಮಟ್ಟಿನ ಸಹಾನುಭೂತಿಯನ್ನು ಪಡೆಯ ಸಮರ್ಥನಾಗಲು ಆ ಕಾಲದಲ್ಲಿದ್ದ ಸಂಗತಿಗಳು ಎಷ್ಟು ವಿಭಿನ್ನವಾಗಿದ್ದೆವೆಂಬುದು ನಾವು ನೆನಪಿನಲ್ಲಿಡಬೇಕು. ಮೆಸ್ಸಿಯನ ಬಗ್ಗೆ ಪ್ರವಾದನೆಗಳು ಹಲವಾರು ಸಂಗತಿಗಳನ್ನು ಹೇಳಿದ್ದವು, ಆದರೆ ಅವರು ಅವುಗಳನ್ನು ಓದುವಾಗ ಆತನ ಮಹಿಮೆಯ ಮತ್ತು ಯೆಹೂದ್ಯ ಜನಾಂಗಕ್ಕೆ ಲಭಿಸುವ ಅಧಿಕಾರಗಳ ಬಗ್ಗೆ ಹಾಗೂ ಯೆಹೂದ್ಯ ಜನಾಂಗವು ಕಡೆಯಲ್ಲಿ ಎಲ್ಲಾ ಜನಾಂಗಗಳಿಗೂ ನೀಡುವ ಆಶೀರ್ವಾದಗಳ, ಅಂದರೆ ಮೆಸ್ಸಿಯನ ರಾಜ್ಯದಲ್ಲಿ ಲೋಕಕ್ಕಾಗುವ ಆಶೀರ್ವಾದಗಳ ಬಗ್ಗೆ ವಿಶೇಷವಾದ ಗಮನ ನೀಡಿದ್ದರು. ಆದರೆ ಶಾಸ್ತ್ರವಚನಗಳು ಹೇಳುವ ಬೇರೆ ವಿಧವಾದ ಸಂಗತಿಗಳನ್ನು ಅವರು ನಿರ್ಲಕ್ಷಿಸುವವರಾಗಿ ಅವುಗಳನ್ನು ಜಾಗರೂಕತೆಯಿಂದ ಅಥವಾ ಗಾಢವಾಗಿ ಅಧ್ಯಯನ ಮಾಡಿರಲಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮೊದಲನೇದಾಗಿ ಈ ಶಾಸ್ತ್ರಿಗಳು ಮತ್ತೆ ಪರಿಸಾಯರುಗಳ ಮಾತುಗಳು ಇಸ್ರೇಲ್ ನಲ್ಲಿ ಹೆಂಗಿತ್ತು ಅಂತಂದ್ರೆ ತುಂಬಾ ದೊಡ್ಡದಾಗಿ ಪ್ರಬಲವಾಗಿತ್ತು ಪ್ರಿಯರೇ. ಯೇಸು ಕ್ರಿಸ್ತರು ಬರಕ್ಕಿಂತ ಮುಂಚೆ ಇಲ್ಲಿ ಅವ್ರಿಗೆಲ್ಲ ಗೊತ್ತಿತ್ತು. ಬರೀ ಮೆಸ್ಸಿಯನ ಬಗ್ಗೆ ಮಾತ್ರ ಹೇಳ್ಬಿಟ್ಟು ಇವರ ಒಂದು ಕರ್ತವ್ಯಗಳನ್ನ ಮಾತ್ರ ಮಾಡ್ಕೊಂತ ಇದ್ರು. ಡೈರೆಕ್ಟ್ ಮೆಸ್ಸಿಯ ಬಂದ ತಕ್ಷಣನೇ ಇವರೇ ಮೆಸ್ಸಿಯ ಅಂತ ಅನ್ಬಿಟ್ಟು ಅನೇಕರಿಗೆ ಅರ್ಥ ಆಗಿದೆ. ಇನ್ನು ಸ್ವಲ್ಪ ಜನರಿಗೆ ಅರ್ಥ ಆಗದಿರಂಗ್ ಮಾಡಿದ್ದೇ ಯಾರು ಅಂದ್ರೆ ಈ ವ್ಯಕ್ತಿಗಳೇ ಪ್ರಿಯರೇ. ಶಾಸ್ತ್ರದಲ್ಲೇ ಬರ್ದಿರೋ ಪ್ರಕಾರ ಮೆಸ್ಸಿಯ ಹಾಗಿರ್ಬೇಕು, ಮೆಸ್ಸಿಯ ಹೀಗಿರ್ಬೇಕು,
ಈ ರೀತಿ ನಮ್ಮ ಉದ್ದೇಶಗಳಿರ್ಬೇಕು ಅಂತ ಅನ್ಬಿಟ್ಟು ಇಸ್ರೇಲ್ ಜನರನ್ನ ಈಗ್ಲೂ ಕೂಡ ಪ್ರೆಸೆಂಟ್ ಡೇ 2026 ಅಲ್ಲೂ ಕೂಡ ಯಹೂದಿಗಳು ಇನ್ನೂ ಕೂಡ ಮೆಸ್ಸಿಯ ಬಂದಿಲ್ಲ ಅಂತ ಅನ್ಬಿಟ್ಟೇನೆ ಇನ್ನು ನಂಬಿದರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಒಂದು ದೊಡ್ಡ ಹಿಸ್ಟ್ರಿನೇ. ಇದನ್ನ ಫ್ಯೂಚರ್ ನಲ್ಲಿ ಹೈಯರ್ ಸ್ಟಡೀಸ್ ಅಲ್ಲಿ ನಾವು ನೋಡುವಂತವ್ರಾಗಿರೋಣ. ಬಟ್ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅಂತ ನಾವು ನೋಡೋದೇ ಆದ್ರೆ, ಇದೆಲ್ಲ ಏನಾಗಿದೆ ಅಂತಂದ್ರೆ ಸೈತಾನನ ಒಂದು ಕುರುಡುತನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ಲೋಕದಲ್ಲಿ ಸೈತಾನನು ಯಾವ ರೀತಿ ಕುರುಡುತನ ಈಗ ಮಾಡಿದನೋ ಕ್ರಿಸ್ತನ ಕಾಲದಲ್ಲೂ ಕೂಡ ಪ್ರಬಲವಾಗಿ ನಡೆಸಿದ್ದಾನೆ ಪ್ರಿಯರೇ. ಮೆಸ್ಸಿಯನ ಗುರುತು ಹಿಡಿದಿರೋ ತರ, ಮೆಸ್ಸಿಯನ ಒಂದು ಬಗ್ಗೆ ಪ್ರವಾದನೆ ಮಾತುಗಳು ಹಲವಾರು ಕಡೆ ಬರ್ದಿದ್ರು ಕೂಡ ಇಸ್ರೇಲ್ ಜನಕ್ಕೆ ಗೊತ್ತಾಗದೇ ಇರೋ ತರ ಇದನ್ನೆಲ್ಲ ಮುಚ್ಚಿಟ್ಟಿದ್ದ. ಯಾರಿಂದ? ಈ ಸದುಕಾಯರು ಫರಿಸಾಯರಿಂದನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ಶಾಸ್ತ್ರಿಗಳಿಂದಲೂ ಕೂಡ. ಈ ರೀತಿ ಮಾಡಿದ್ರಿಂದನೇ ಮೆಸ್ಸಿಯನ ಒಂದು ರಾಜ್ಯ ಬಂದ ತಕ್ಷಣನೇ ಬೇರೆ ರೀತಿಯೇನೋ ಆಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಅಂತ ಅನ್ಬಿಟ್ಟು ಒಂದ್ ಕಲ್ಪನೆ ಇತ್ತು. ಆದ್ರೆ ಆ ಒಂದ್ ಕಲ್ಪನೆ ತಕ್ಕ ಹಾಗೆ ಯೇಸು ಕ್ರಿಸ್ತರು ಮಾಡ್ಲಿಲ್ಲ ಪ್ರಿಯರೇ. ಸೊ ನಮ್ಗೆಲ್ಲ ತಿಳಿದಿರೋ ಪ್ರಕಾರ ಏನಕ್ಕಂದ್ರೆ ಯೇಸು ಕ್ರಿಸ್ತರು ಮೆಸ್ಸಿಯನಾಗಿ ಮೊದಲನೇ ಬರುವಿಕೆ ಬಂದ್ರು. ಎರಡನೇ ಬರುವಿಕೆ ಬರದೇ ಯಾವಾಗ ಅಂದ್ರೆ ರಾಜ್ಯನ್ ತರ ಪ್ರಿಯ ಸಹೋದರ ಮತ್ತು ಸಹೋದರ. ಏನಕ್ಕಂದ್ರೆ ಮೊದಲನೇ ಬರುವಿಕೆಯಲ್ಲಿ ಅವ್ರು ವಿಮೋಚನೆ ಕೊಟ್ರು, ಎರಡನೇ ಬರುವಿಕೆಯಲ್ಲಿ ಇಡೀ ಲೋಕಕ್ಕೆ ಆಶೀರ್ವಾದನ ಕೊಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಇದೆಲ್ಲ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದೀವಿ, ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ಇಸ್ರೇಲ್ ಜನಾಂಗಕ್ಕೆ ಈಗ್ಲೂ ಕೂಡ ಈ ಒಂದು ಸಣ್ಣ ವಿಚಾರ, ಈ ಒಂದು ಸತ್ಯ ವಚನನ ಕಲ್ಲಿನ ಕಡ್ಲೆ ತರ ಆಗೋಗಿದೆ ಪ್ರಿಯರೇ. ಇನ್ನು ತಿಳಿಯಕ್ ಆಗದಿರೋ ಒಂದು ಸನ್ನಿವೇಶಕ್ಕೆ ಅವ್ರು ಒಳಗಾಗ್ಬಿಟ್ಟಿದ್ದಾರೆ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವಾದ್ರೂ ದೇವರ ಒಂದು ಮಹಾಕೃಪೆಯಿಂದ ಅಬ್ರಹಾಮನ ಸಂತತಿ ಆಗುವಂತ ಒಂದು ಸೌಭಾಗ್ಯನ ನಮಗ್ ಕೊಟ್ಟಿರೋದ್ರಿಂದ ನಾವು ಇವೆಲ್ಲ ವಿಚಾರವನ್ನು ತಿಳ್ಕೊಂತಾ ಇದೀವಿ. ತಂದೆ ದೇವರಿಗೆ ಮತ್ತೆ ಯೇಸು ಕ್ರಿಸ್ತರಿಗೆ ಮಹಿಮೆ ಉಂಟಾಗ್ಲಿ ಅಂತ ಕೇಳ್ಕೊಳ್ಳುವಂತರಾಗಿರೋಣ. ಹಾಗೇನೆ ಪ್ರಿಯರೇ, ಈ ಒಂದು ಮೆಸ್ಸಿಯನ ಒಂದು ರಾಜ್ಯ ಅವರ ಒಂದು ಉದ್ದೇಶ ಹೇಗಿತ್ತು ಅಂತಂದ್ರೆ, ಬಂದ ತಕ್ಷಣನೇ ಎಲ್ಲಾ ರೀತಿಯ ಕೆಟ್ಟತನ ತೆಗೆದುಬಿಟ್ಟು ತಕ್ಷಣ ಒಳ್ಳೆತನನ ಅಡಾಪ್ಟ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿದ್ರು. ಬಟ್ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ರೀ. ಏನಕ್ಕೆ ಅಂದ್ರೆ ದೇವ್ರು ಭೂಮಿ ಆಕಾಶನ ಉಂಟು ಮಾಡ್ಬೇಕಾದ್ರೆ ಅಷ್ಟೊಂದು ವರ್ಷಗಳನ್ನ ತಗೊಂಡಿರ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ನಡೀತಿರುವಂತ ಈ ಒಂದು ಕರೆಕ್ಟ್ನೆಸ್ ನ ಯಾವ ರೀತಿ ತೆಗಿತಾರೆ ಅಂದ್ರೆ, ಈ ನಿಧಾನಗತಿಯಿಂದಲೇ ತೆಗೆದು ಮೆಸ್ಸಿಯನ ಒಂದು ರಾಜ್ಯನ ಸಂಪೂರ್ಣ ಮಾಡ್ತಾರೆ ಅನ್ನೋದೇ ಲೇಖಕರ ಒಂದು ಮೂಲವಾದಂತ ಒಂದು ಕೀ ಪಾಯಿಂಟ್ ಆಗಿದೆ. ನೋಡಿ, ನೆಕ್ಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ಪ್ಯಾರ. ಈ ಇತರ ಶಾಸ್ತ್ರ ವಚನಗಳು ಮೆಸ್ಸಿಯನು ಹೇಗೆ ವಾದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಬಾಯಿದೆರೆಯಲಿಲ್ಲ. ತಾನು ಖಂಡನೆಗೊಳಗಾಗಿ ಮರಣದಂಡನೆಯಿಂದ ತಪ್ಪಿಸಿಕೊಳ್ಳ ಸಲುವಾಗಿ ಬಾಯಿದೆರೆಯಲಿಲ್ಲವೆಂಬ ಅರ್ಥದಲ್ಲಿ ಆತನು ಮೂಕನಂತೆ ಮೌನವಾಗಿದ್ದನು. ಆತನು ಹೇಗೆ ಬಂದಿಗಳಿಗೆ ಕದ ತೆರೆಯುವುದನ್ನು ಬೋಧಿಸುವನೆಂಬುದನ್ನು ಮತ್ತು ಕುರುಡರ ಕಣ್ಣುಗಳನ್ನು ತೆರೆಯುವನು ಎಂಬುದನ್ನು ಅವರಿಗೆ ತಿಳಿಸಿದ್ದವು. ಆದರೆ ಅವರು ಇವುಗಳನ್ನು ಮೆಸ್ಸಿಯನು, ಆತನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಜನರು ನಾಚಿಕೆಯಿಂದ ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾಗುವ ಕಾಲಗಳಿಗೆ ಹೊಂದಿಸುವುದಕ್ಕೆ ಬದಲಾಗಿ ಆತನ ಮಹಿಮೆಯುಳ್ಳ ರಾಜ್ಯಕ್ಕೆ ಜೊತೆಗೂಡಿಸಿದ್ದರು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಧರ್ಮದ ಬಗ್ಗೆ ಬೋಧನೆ ಮಾಡುವಂತ ಶಾಸ್ತ್ರಿಗಳು, ಫರಿಸಾಯರುಗಳು ಮೆಸ್ಸಿಯನ ಒಂದು ಮೂಲ ವಿಚಾರಗಳನ್ನೇ ತಿಳಿಸಿಲ್ಲ. ಅವ್ರಿಗೇನ್ ಮಾಡ್ಬಿಟ್ಟಿದ್ದಾರೆ, ಫಸ್ಟ್ ಸ್ಟೆಪ್ ತಿಳಿಸಿಲ್ಲ, ಸೆಕೆಂಡ್ ಸ್ಟೆಪ್ ಹೇಳ್ಬಿಟ್ಟಿದ್ದಾರೆ. ಮೆಸ್ಸಿಯನ್ ರಾಜ್ಯ ಬಂದ ತಕ್ಷಣ ಇಲ್ಲಿರುವಂತ ಒಂದು ಕರಪ್ಟ್ನೆಸ್ ಎಲ್ಲ ತೆಗೆದಾಕಿ ಶಾಂತಿ ಸಮಾಧಾನನ ನೆಲೆ ಊರಿಸ್ಬಿಡ್ತಾರೆ, ಎಲ್ರಿಗೂ ಅಭಿವೃದ್ಧಿನ ಹೊಂದಿಸ್ಬಿಡ್ತಾರೆ ಅಂತ ಆ ತರ ಹೇಳ್ಬಿಟ್ಟಿದ್ದಾರೆ. ಬಟ್ ಮೊದಲನೇ ಸ್ಟೆಪ್ ಏನ್ ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವ್ ತಿಳ್ಕೊಳ್ಳೋಣ. ನೋಡಿ, ಮೆಸ್ಸಿಯ ಯಾವ ತರ ಅಂತಂದ್ರೆ ಕುರಿಯ ರೀತಿಲಿ ಇರ್ತಾರಂತೆ. ವಧಿಸಲ್ಪಡುವಂತ ಒಂದು ಸ್ಥಳಕ್ಕೆ ಹೋದ್ರು ಮೌನವಾಗಿರುವಂತ ರೀತಿಯಲ್ಲಿ, ಉಣ್ಣೆ ಕತ್ತರಿಸುವಂತ ಜಾಗದಲ್ಲೂ ಕೂಡ ಮೌನವಾಗಿರೋ ರೀತಿಯಲ್ಲಿ, ಬಾಯಿ ತೆರೆಯಲೇ ಇಲ್ಲ. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಯೇಸು ಕ್ರಿಸ್ತರಿಗೆ, ಮೆಸ್ಸಿಯನಿಗೆ ಆಗುವಂತ ಒಂದು ಅವಮಾನಗಳು, ಮರಣಕರವಾದಂತ ಒಂದು ಸನ್ನಿವೇಶಗಳು, ಒಂದು ದಂಡನೆಗಳು, ಮತ್ತೆ ಮನುಷ್ಯರಿಂದ ಆಗುವಂತ ಒಂದು ಅಪಮಾನಗಳು, ಇವನ್ನೆಲ್ಲ ಅನುಭವಿಸ್ಬೇಕು. ಆದ್ರೂ ಕೂಡ ಅವರು ಮೂಕನಾಗಿ ಇರ್ತಾರೆ.
ಅವರು ಬಾಯೇ ತೆರೆಯೋದಿಲ್ಲ. ಇದ್ರ ಮುಖಾಂತರ ಇಡೀ ಲೋಕಕ್ಕೆ ಬಾಯಿ ತೆರೆದ್ರೆ ಇಡೀ ಲೋಕಕ್ಕೆ ಆಶೀರ್ವಾದ ಹೊಂಟೋಗ್ಬಿಡುತ್ತೆ ಅನ್ನೋ ಒಂದು ಸನ್ನಿವೇಶದಿಂದ ಈಡು ಬಲಿ ಅನ್ನೋ ವಿಚಾರ ನಡಿದೇ ಹೋಗ್ತಲ್ಲ ಅನ್ನೋ ಒಂದು ವಿಚಾರದಿಂದ ಯೇಸು ಕ್ರಿಸ್ತರು ಈ ಒಂದು ಮೆಸ್ಸಿಯರು ಕೆಲಸನ ಮಾಡಿದ್ದಾರೆ ಪ್ರಿಯರೇ. ಈ ಒಂದು ಮೇನ್ ಪಾಯಿಂಟ್ ಅನ್ನೇ ಈ ಒಂದು ಇಸ್ರೇಲ್ ನಲ್ಲಿ ಇದ್ದಂತ ಶಾಸ್ತ್ರಿಗಳು ಫರಿಸಾಯರುಗಳು ಇಸ್ರೇಲ್ ಜನರಿಗೆ ತಿಳಿಸ್ಲಿಲ್ಲ ಪ್ರಿಯರೇ. ಇಸ್ರೇಲ್ ಜನರಿಗೆ ತಿಳಿಸಿದೆ ಏನಂದ್ರೆ ಎರಡನೇ ವಿಚಾರ ಅಂದ್ರೆ ಏನು, ಎರಡನೇ ಬರುವಿಕೆಯಲ್ಲಿ ಬಂದು ಯೇಸು ಕ್ರಿಸ್ತರು ಮಾಡ್ತಾರಲ್ಲ ಆ ವಿಚಾರನ ಮಾತ್ರ ಒತ್ತಿ ಒತ್ತಿ ಹೇಳಿ ಯೇಸು ಕ್ರಿಸ್ತರು ಮೆಸ್ಸಿಯ ಅನ್ನೋ ಒಂದು ಸನ್ನಿವೇಶನ ಅವರು ಮನದಟ್ಟು ಮಾಡಿರಲಿಲ್ಲ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ದೇವರ ಒಂದು ಮಹಾಕೃಪೆಯಿಂದ ಯೇಸು ಕ್ರಿಸ್ತರು ಇದ್ದಂತ ಆ ಒಂದು 3.5 ವರ್ಷಗಳ ಕಾಲದಲ್ಲಿ ಎಲ್ರಿಗೂ ಕೂಡ ಹಲವಾರು ಜನಕ್ಕೆ ಮೆಸ್ಸಿಯ ಇವರೇ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಏನಕ್ಕಂತಂದ್ರೆ ಅವ್ರು ಮಾಡಿದಂತ ಒಂದು ಕರ್ತವ್ಯಗಳು, ಅವ್ರು ನಡ್ಕೊಂಡಂತ ಒಂದು ರೀತಿ, ಅವರು ಹೇಳಿದಂತ ಒಂದು ಬೋಧನೆಗಳು, ಸತ್ಯ ವಾಕ್ಯದಲ್ಲಿ ಇರುವಂತ ಆಳವಾದಂತ ರಹಸ್ಯಗಳನ್ನ ಈ ರೀತಿ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳಿದನ್ನೆಲ್ಲ ನೋಡಿ ಅನೇಕರಿಗೆ ಮೆಸ್ಸಿಯ ಇವರೇ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡ್ಕೊಂತಾರೆ. ನೆಕ್ಸ್ಟ್ ಪ್ಯಾರಾ ಇದು ಮಾಡೋಣ. ನೆಕ್ಸ್ಟ್ ಪ್ಯಾರಾ. ದಿವ್ಯಾ ಸಿಸ್ಟರ್ ಏನ್ ಮಾಡ್ತೀರಾ? ಓಕೆ ಬ್ರದರ್. ಅವರು ಶಾಸ್ತ್ರವಚನಗಳನ್ನು ಸರಿಯಾಗಿ ಅಧ್ಯಯನ ಮಾಡಬೇಕಾಗಿತ್ತೆಂಬುದು ನಿಜ. ಈ ತಪ್ಪನ್ನು ಮಾಡಿದ್ದರಲ್ಲಿ ಅವರನ್ನು ದೋಷಿಗಳಾಗಿ ಮಾಡಲಾಗದೆಂದು ಹೇಳಬಹುದು. ಇದು ಒಂದು ಅರ್ಥದಲ್ಲಿ ನಿಜವಾಗಿರಬಹುದು. ಇದಕ್ಕೆ ಬದಲಾಗಿ ನಾವು ನೆನಪಿನಲ್ಲಿಡಬೇಕಾದುದೆಂದರೆ ಅವರಿಗಿದ್ದ ನಿಜವಾದ ಅಡ್ಡಿಯು ಅವರ ಹೆಮ್ಮೆಯ ಹೃದಯದ ಹಾಗೂ ಎಲ್ಲವೂ ತಮಗೆ ತಿಳಿದಿರುವುದೆಂಬ ಮನೋಭಾವವೆಂಬುದು. ಅವರಿಗೆ ದೀನಭಾವದ ಕೊರತೆ ಇದ್ದದ್ದರಿಂದ ಅವರು ಕಲಿತುಕೊಂಡು ತಮ್ಮನ್ನು ತಿದ್ದುಕೊಳ್ಳಲಾಗಲಿಲ್ಲ. ಯೇಸುವಿನ ಸಂದೇಶವನ್ನು ಅಂಗೀಕರಿಸಿದ ನಿಜವಾದ ಇಸ್ರಾಯೇಲ್ಯರು ಪ್ರವಾದನೆಗಳ ಬಗ್ಗೆ ನಿಸ್ಸಂದೇಹವಾಗಿಯೂ ಇದೇ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು. ಆದರೆ ನಿಶ್ಚಿತಾಭಿಪ್ರಾಯ ಹೊಂದುವ ಬಗ್ಗೆ ತೆರೆದ ಮನಸ್ಸುಳ್ಳವರಾಗಿದ್ದು ತಾವು ಮಾರ್ಗದರ್ಶನ ಹೊಂದಿ ನಡೆಸಲ್ಪಡುವುದಕ್ಕೆ ಸಿದ್ಧರಾಗಿದ್ದರು. ಮತ್ತು ಇವರಿಗೆ ಒಡೆಯನ ಉಪದೇಶಗಳು ಆಕರ್ಷಿತವಾಗಿಯೂ ಆಶೀರ್ವಾದಕರವಾಗಿಯೂ ಆಶ್ಚರ್ಯಕರವಾಗಿಯೂ ಇದ್ದವು. ಕ್ಲುಪ್ತ ಕಾಲವು ಬಂದಾಗ ಅವರು ಕ್ರಮೇಣ ದೇವರ ಯೋಜನೆಯ ಪ್ರತಿಯೊಂದು ಮುಖ್ಯ ಲಕ್ಷಣಗಳ ಬಗ್ಗೆ ಸರಿಯಾದ ಗ್ರಹಿಕೆಗೆ ನಡೆಸಲ್ಪಟ್ಟವರಾಗಿದ್ದು, ಹೀಗೆ ಅವರು ನಿಗದಿತ ಸಮಯವು ಬಂದಾಗ ಪಂಚಾಶತಮ ದಿನದ ಆಶೀರ್ವಾದಗಳಿಗೆ ಸಿದ್ಧರಾಗಿದ್ದು ಆಯಲ್ಪಟ್ಟವರಲ್ಲಿ ತಾವೂ ಭಾಗಿಗಳೆಂಬುದನ್ನು ತೋರ್ಪಡಿಸಿಕೊಂಡಿದ್ದರು. ಮೆಸ್ಸಿಯನಿಗೆ ಮೊದಲ ಗಿತ್ತಿಯಾಗಿ ಆತನ ರಾಜ್ಯದಲ್ಲಿ ಸಹಭಾಗ್ಯರಾಗಲು ದೇವರು ಅವರನ್ನು ಆದುಕೊಳ್ಳುತ್ತಿದ್ದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಶಾಸ್ತ್ರ ವಚನಗಳನ್ನ ಅಧ್ಯಯನ ಮಾಡ್ಬೇಕಾಗಿರುವಂತ ಕೆಲಸ ಯಾರಿಗಿತ್ತು ಅಂತಂದ್ರೆ ಈ ಶಾಸ್ತ್ರಿಗಳಿಗೆ ಫರಿಸಾಯರಿಗಳಿಗಿತ್ತು. ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅನುದಿನವೂ ಈ ವಾಕ್ಯಗಳನ್ನೆಲ್ಲ ಓದಿ ಅಧ್ಯಯನ ಮಾಡಿ ಮೆಸ್ಸಿಯನ ಬಗ್ಗೆ ಒಂದು ವಿಚಾರಗಳನ್ನ ತಿಳ್ಕೊಂಡು ಆ ಕುಲಗಳ ಬಗ್ಗೆ ಅರ್ಥನ ಮಾಡ್ಕೊಂಡು ಇವ್ರು ಇರ್ಬೇಕಾಗಿತ್ತು. ಬಟ್ ಇವ್ರು ಈ ರೀತಿ ಇರ್ಲಿಲ್ಲ. ಆದ್ರಿಂದನೇ ಇವ್ರು ಏನಾದ್ರು ದೋಷಿಗಳಾದ್ರು, ಪ್ರಿಯ ಸಹೋದರ ಮತ್ತು ಸಹೋದರರೇ, ತಪ್ಪಿಸ್ತರಾದ್ರು. ಆದ್ರೆ ಯಾಕೆ ಈ ತರ ಆದ್ರು ಅಂತಂದ್ರೆ ಅವರಲ್ಲಿದ್ದಂತ ಲೂಪ್ ಹೋಲ್ಸ್ ಏನು, ಹೆಮ್ಮೆಯ ಹೃದಯಗಳು. ನಾವಿಂದಲೇ ಇಸ್ರೇಲ್ ಜನ ಇಲ್ಲ ಅಂತಂದ್ರೆ ದೇವ್ರಿನ್ ಯಾರನ್ನೂ ಕೂಡ ಆರಿಸ್ಕೊಳಕ್ ಸಾಧ್ಯನೇ ಇಲ್ಲ. ಏನಕ್ಕಂದ್ರೆ ನಮ್ಮಿಂದಲೇ ಇದೆಲ್ಲ ಆಗಿರೋದು ಸಾಧ್ಯ ಅಂತ ಅನ್ನೋ ಒಂದು ಹೆಮ್ಮೆಯ ಹೃದಯದಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಅವರು ಇಂತ ಒಂದು ವಿಶೇಷವಾದಂತ ಒಂದು ವರದಾನನ ದುರುಪಯೋಗ ಮಾಡ್ಕೊಂಡ್ರು. ಮತ್ತೆ ಅವರಲ್ಲಿ ದೀನವಾದ ಒಂದು ಸ್ವಭಾವ ಕೊರತೆ ಅಂದ್ರೆ ಏನು ಅಂತಂದ್ರೆ, ಅಯ್ಯೋ ಇದೆಲ್ಲ ತಿಳ್ಕೊಬೇಕಾ, ಇದೆಲ್ಲ ಕಲ್ತ್ಕೋಬೇಕಾ ಅನ್ನೋ ಒಂದು ಉದಾಸೀನದ ಒಂದು ಮನಸ್ಥಿತಿ ಅವರಲ್ಲಿ ಇತ್ತು. ಏನಕ್ಕಂದ್ರೆ ಅವ್ರು ತಿಳ್ಕೊಂಡಿದ್ದೆ 1, 2, 3 ಅದನ್ನೇ ಡೈಲಿ ಎಲ್ಲಾರ್ಗು ಹೇಳಿ 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 ದೇವ್ರ ಮೇಲೆ ಇದ್ದಂತ ಒಂದು ಭಯ ಪ್ರೀತಿನೇ ತೆಗೆದು ಬಿಡುವಂತ ಒಂದು ಸನ್ನಿವೇಶದಲ್ಲಿ ಇದ್ರು. ಮೆಸ್ಸಿಯ ಅಂದ್ರೆ ಹೆಂಗೆ ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೊಂದಂತ ಮಕ್ಕಳಿಗೆ ಎಲ್ಲಾರ್ಗು ಇಸ್ರೇಲ್ ಜನಾಂಗದವ್ರಿಗೆ ಆಸರೆ ಕೊಡ್ಬೇಕಾಗಿದ್ದೆ ಮೆಸ್ಸಿಯ ಬಂದ ತಕ್ಷಣ ಎಲ್ರು ಕೂಡ ಸಮಾಧಾನನ ನೆಲೆಸ್ತಾರೆ ಅನ್ನೋ ಒಂದು, ನಮ್ಗ್ ವಿಮೋಚನೆನ ದಯಪಾಲಿಸ್ತಾರೆ ಅನ್ನೋ ಒಂದು ಉದ್ದೇಶ ಅವರಲ್ಲಿ ಇರ್ಬೇಕಾಗಿತ್ತು.
ಇದನ್ನ ಅವರಲ್ಲಿ ಇಲ್ದೇ ಇರೋ ರೀತಿ ಮಾಡ್ಬಿಟ್ಟಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಬಂದು ಅವ್ರು ಮಾಡಿದಂತ ದೊಡ್ಡ ತಪ್ಪು. ಬಟ್ ಕಾಲಾನುಕಾಲ ಕ್ರಮೇಣ ಏನಾಗಿದೆ ಅಂತಂದ್ರೆ ಒಂದು ಪಂಚಶತಮ ದಿನದಲ್ಲಿ ಇಡೀ ಇಸ್ರೇಲ್ ಜನರಲ್ಲಿ ಆರಿಸಲ್ಪಟ್ಟಂತ ಜನಾಂಗಕ್ಕೆ ಏನಾಗಿದೆ ಅಂದ್ರೆ ಪವಿತ್ರಾತ್ಮನ ಬಂದು ಮೆಸ್ಸಿನ ಒಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡು ಎಲ್ರಿಗೂ ಕೂಡ ಒಂದು ದೇವ್ರ ಯೋಜನೆನ ಅರ್ಥ ಮಾಡ್ಕೊಂಡು ಎಲ್ಲಾ ಕಡೆನೂ ಅನ್ಯರಿಗೆ ಈ ಒಂದು ಕಾಲಿಂಗ್ ಶೋರ್ ಎಲೆಕ್ಷನ್ ಇದೆಯಲ್ಲ, ಚಿಕ್ಕ ಹಿಂಡಿಗೆ ಸೇರುವಂತ ಒಂದು ಸೌಭಾಗ್ಯನ ತೆರೆದಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡ್ಬೇಕಂದ್ರೆ ಈ ಎಲ್ಲಾ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ನಮಗೆ ಒಂದು ವಿಶೇಷವಾದಂತ ಒಂದು ವರದಾನ ಅಂತಾನೆ ಹೇಳ್ಬೋದು. ನೋಡಿ, ಆಗಿನ ಕಾಲದಲ್ಲಿ ಎಷ್ಟೋ ಮಕ್ಕಳು, ಎಷ್ಟೋ ಜನರು ಯೇಸು ಕ್ರಿಸ್ತನ ನಿಜವಾಗಿ ನೋಡಿದ್ದಾರೆ. ಬಟ್ ಸತ್ಯನ ತಿಳ್ಕೊಳಕ್ ಆಗ್ತಿರ್ಲಿಲ್ಲ, ಗ್ರಹಿಸಕ್ ಆಗ್ತಿರ್ಲಿಲ್ಲ. ಆದ್ರೆ ನಮಗೆ ಕ್ರಿಸ್ತನ್ ನೋಡಿಲ್ಲ, ಬಟ್ ಸತ್ಯನ ಸಂಪೂರ್ಣವಾಗಿ ಟಾಪ್ ಟು ಬಾಟಮ್ ನಾವು ತಿಳ್ಕೊಳ್ಳುವಂತ ಸೌಭಾಗ್ಯನ ದೇವ್ರು ನಮ್ಗೆ ಅನುಗ್ರಹಿಸಿದ್ದಾರೆ. ಸೊ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಾವು ಮೆಚ್ಚುಗೆಯಿಂದ, ನಾವು ಒಳ್ಳೆ ಮನಸ್ಸಿನಿಂದ ಓಟ ಓಡಲಿಕ್ಕೆ ಸಂಪೂರ್ಣವಾದಂತ ಒಂದು ಶಕ್ತಿನ ಹಾಕ್ಬೇಕಾಗಿರುತ್ತೆ ಪ್ರಿಯರೇ. ನೆಕ್ಸ್ಟ್ ಹೊಸದಾದಂತ ಒಂದು ಸಬ್ಮಿಟಿಂಗ್ ಪಾಠದ ಮುಖಾಂತರ ನೋಡೋಣ. ಸೊ ನೆಕ್ಸ್ಟ್ ಪಾಠ ನವಿತಾ ಸಿಸ್ಟರ್ ಏನ್ ಮಾಡ್ತೀರಾ? ಓಕೆ ಬ್ರದರ್. ಯೋನನಲ್ಲಾದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಸಿಕ್ಕದು. ಯೇಸುವು ನೊಂದು ನಿಟ್ಟುಸಿರು ಬಿಟ್ಟು, ಈ ಸಂತತಿಯು ಸೂಚಕ ಕಾರ್ಯವನ್ನು ಅಪೇಕ್ಷಿಸುವುದು ಯಾಕೆ ಎಂದು ಹೇಳಿ ಸೂಚಕ ಕಾರ್ಯವನ್ನು ಕೊಡಲು ನಿರಾಕರಿಸಿ ಅವರನ್ನು ಬಿಟ್ಟು ತಿರುಗಿ ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋದನೆಂದು ನಮ್ಮ ಪಾಠವು ತಿಳಿಸುತ್ತದೆ. ಭಕ್ತನಾದ ಮತ್ತಾಯನು ಮತ್ತಾಯ 16ನೇ ಅಧ್ಯಾಯ 1-4 ವಚನಗಳು ಈ ಪ್ರಶ್ನೆ ಹಾಗೂ ಅದರ ಉತ್ತರದ ಬಗ್ಗೆ ಹೆಚ್ಚು ವಿವರವಾಗಿ ಹೇಳಿರುವನು. ಯೇಸುವು ತಾನು ಫರಿಸಾಯರಿಗಾಗಿ ಹೇರಳವಾಗಿ ಮಾಡುತ್ತಿದ್ದ ಸೂಚಕ ಕಾರ್ಯಗಳನ್ನು ಅವರ ಗಮನಕ್ಕೆ ತಂದು ಅವರಿಗೆ ಆನಂತರ ಹೇಳಿದ್ದೇನೆಂದರೆ, ಆ ಜನಾಂಗಕ್ಕೆ ಒಂದು ವಿಶೇಷವಾದ ಸೂಚಕ ಕಾರ್ಯವು ನೀಡಲಾಗುವುದೆಂಬುದು. ಆದರೆ ಕಲ್ವಾರಿಯವರೆಗೂ ಅದನ್ನು ಕೊಟ್ಟಿರಲಿಲ್ಲ. ಅಪೊಸ್ತಲರ ಕೃತ್ಯಗಳಲ್ಲಿ ತಿಳಿಸಿರುವ ಪಂಚಶತಮ ದಿನದಂದು ಸಾವಿರಾರು ಜನರು ಸ್ನಾನದೀಕ್ಷೆ ಹೊಂದಿದ ಸಂಗತಿಯ ಮೂಲಕ ಮತ್ತು ಆನಂತರ ಭಕ್ತನಾದ ಪೇತ್ರನು ಯೇಸುವಿನ ಮರಣ 3 ದಿನಗಳು ಆತನು ಸಮಾಧಿಯಲ್ಲಿ ಇದ್ದುದು ಹಾಗೂ 3ನೇ ದಿನದಂದು ಪುನರುತ್ಥಾನ ಹೊಂದಿದ ವಿಷಯವಾಗಿ ಮಾಡಿದ ಉಪದೇಶದ ಮೂಲಕ ಸ್ಪಷ್ಟವಾಗಿದ್ದೇನೆಂದರೆ, ಆ ಸೂಚಕ ಕಾರ್ಯವು ಯೆಹೂದ್ಯರಲ್ಲಿ ಬಹುಮಂದಿಯ ಮೇಲೆ ಪರಿಣಾಮ ಬೀರಲಿಲ್ಲವೆಂಬುದು. ಥ್ಯಾಂಕ್ ಯು. ಹಲೋ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಒಂದು 2 minutes ಒಂದು ನಿಮಿಷ. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನೋಡಿ, ಯೋನನ ಒಂದು ವಿಚಾರನು ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡ್ಬೋದು. ಯೋನನ್ಗೂ ಕೂಡ ಏನಾಗಿರುತ್ತೆ ಅಂದ್ರೆ, ಆ ಜನಾಂಗದವರು ಕೂಡ ಒಂದು ಸೂಚಕ ಕಾರ್ಯಗಳನ್ನ ಕೇಳಿದ್ರು. ಆಗ ಯೋನನು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರಲ್ಲೂ ಕೂಡ ಬಂದ್ಬಿಟ್ಟು ಕೇಳ್ತಾ ಇದಾರೆ. ಏನಕ್ಕಂದ್ರೆ ಯೇಸು ಕ್ರಿಸ್ತರಿಗಿಂತ ಮುಂಚೆ ಬಂದವನೇ ಯೋನ ಅಲ್ವಾ? ಈಗ ಯೇಸು ಕ್ರಿಸ್ತರು ಮತ್ತೆ ಯೋನನು ಕೂಡ ಏನು ಒಂದೇ ತರ ತಕ್ಕಡಿಗೆ ಹಾಕದಲ್ಲ ರೀ. ಈ ಯೇಸು ಕ್ರಿಸ್ತರಲ್ಲಿ ನಡೆದಿರೋ ಘಟನೆಗಳೇ ಬೇರೆ, ಯೋಹನನ ಜೀವಿತದಲ್ಲಿ ನಡೆದಿರೋ ಘಟನೆಗಳೇ ಬೇರೆ. ಆದ್ರೆ ಕೆಲವೊಂದು ಛಾಯೆ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಸೇರಿಸ್ಬೋದು. ಬಟ್ ಯೇಸು ಕ್ರಿಸ್ತರು ಏನಾಗಿದ್ದಾರೆ ಅಂತಂದ್ರೆ ಮೆಸ್ಸಿಯ ಆಗಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ತಂದೆ ದೇವರ ಒಂದು ಮೆಸೆಂಜರ್ ಆಗಿದ್ದಾರೆ, ಏಕ ಮಗನಾಗಿದ್ದಾರೆ. ಇವರು ಒಂದು ವಿಶೇಷವಾದಂತ ಒಂದು ವಿಚಾರದಲ್ಲಿ ಕೇಳೋದ್ ಬಿಟ್ಟು ಸೂಚಕ ಕಾರ್ಯಗಳನ್ನ ಕೇಳ್ಬಿಟ್ರು. ತಕ್ಷಣ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂದ್ರೆ ಬೇಸತ್ತೋಗಿ
ಬೇಜಾರಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿಂದ ಹೊರಟು ಬಂದಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ರಕ್ಷಣೆ ವಿಚಾರದಲ್ಲಿ ಕೊಡೋದಕ್ ಬಂದಿದ್ರೆ ಇವರು ಸೂಚಕ ಕಾರ್ಯಗಳ ಬಗ್ಗೆ ಮಾತನಾಡಿ ಯೇಸು ಕ್ರಿಸ್ತನ ಒಂದು ಡಿಸ್ಕ್ರೈಸ್ ಮಾಡಿದ್ದಾರೆ. ಸೊ ಈ ಒಂದು ಪಾಯಿಂಟ್ ನ ನಮ್ಗೆ ಚಾಪ್ಟರ್ ಅಲ್ಲಿ ನಮಗೆ ನೋಡೋಣ. ಮತ್ತಾಯ 16ನೇ ಅಧ್ಯಾಯ 1ರಿಂದ 4ನೇ ವಚನ ಓದಿ. ಯಾರ ಬಳಿ ಇದೆ ಬೈಬಲ್? ಓದ್ಲಾ ಬ್ರದರ್? ಒಂದ್ ನಿಮಿಷ ಸಿಸ್ಟರ್, ಹೇಳ್ತೀನಿ ಸಿಸ್ಟರ್, ಒಂದ್ ನಿಮಿಷ ಇರಿ. ಯಾರು ಕೊಡೋಣ? ಓದಿ ಶಾಂತಮ್ಮ ಸಿಸ್ಟರ್, ಓದಿ. ತರುವಾಯ ಫರಿಸಾಯರು ಸದ್ದುಕಾಯರು ಬಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆತನು ಅವರಿಗೆ, ಸಂಜೆ ವೇಳೆಯಲ್ಲಿ ನೀವು ಆಕಾಶವು ಕೆಂಪಾಗಿದೆ, ನಿರ್ಮಲ ದಿನ ಬರುವುದು ಅನ್ನುತ್ತೀರಿ. ಬೆಳಗ್ಗೆ ಆಕಾಶವು ಮೋಡ ಮುಚ್ಚಿಕೊಂಡು ಕಪ್ಪಾಗಿದೆ, ಈ ಹೊತ್ತು ಮಳೆ ಗಾಳಿ ಅನ್ನುತ್ತೀರಿ ಅಲ್ಲವೇ? ಆಕಾಶದ ಸ್ಥಿತಿಯನ್ನು ನೋಡಿ ಇದು ಹೀಗೆ ಅದು ಹಾಗೆ ಅನ್ನುವುದಕ್ಕೆ ಬಲ್ಲಿರಿ. ಆದರೆ ಈ ಕಾಲದ ಸೂಚನೆಗಳನ್ನು ತಿಳುಕೊಳ್ಳಲಾರಿರಿ. ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ ಎಂದು ಉತ್ತರ ಕೊಟ್ಟನು. ಸಾಕಾ ಬ್ರದರ್? ಸಾಕು ಶಿಕ್ಷೆ, ಸಾಕು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇದೇನ್ ನಡೀತದೆ ಅಂತಂದ್ರೆ ಯೇಸು ಕ್ರಿಸ್ತನ ಹತ್ರ ಫರಿಸಾಯರು ಬಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋಡಿ ನಮ್ಗೆ ಆಕಾಶದಲ್ಲಿ ಒಂದು ಸೂಚಕ ಕಾರ್ಯಗಳನ್ನ ಮಾಡ್ಬಿಟ್ಟ ತಕ್ಷಣ ನಾವು ನಿಮ್ನ ನಂಬಿಡ್ತೀವಿ ಅಂತ ಅನ್ನೋ ಒಂದು ವಿಚಾರಕ್ಕೆ ಹಂಚ್ಕೊಂಡಿದ್ದಾರೆ. ತಕ್ಷಣ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂದ್ರೆ, ನೋಡಪ್ಪ, ಈಗ ನೀನ್ ಆಕಾಶ ನೋಡಿದಾಗ ನಿನಗ್ ಗೊತ್ತಾಗತ್ತೆ. ಬೆಳಕಾಗಿದ್ರೆ ಬೆಳಕು ಅಂತೀರಾ, ಕತ್ಲೆ ಆಗಿದ್ರೆ ಕತ್ಲೆ ಅಂತೀರಾ, ಮೋಡ ಕಸ್ತಿದ್ರೆ ಮಳೆ ಬರುತ್ತೆ ಅನ್ಕೋತೀರಾ. ಆತರ ಆ ಹವಾಮಾನ ಆಕಾಶ ನೋಡ್ಬಿಟ್ಟು ನಾವು ಕಂಡಿಡ್ಕೋತೀವಿ. ಹಾಗಿರ್ಬೇಕಾದ್ರೆ ಇನ್ನು ಏನ್ ಬೇಕಪ್ಪ ಅನ್ನೋ ತರ ಮಾತನಾಡಿ ಲಾಸ್ಟ್ ಅಲ್ಲಿ ಏನ್ ಹೇಳ್ತಂದ್ರೆ, ಯೋನನ್ ಜೀವಿತದ ಏನ್ ನಡೀತೋ ಅದೇ ತರಾನೇ ನಡೆಯೋದು ಅನ್ಬಿಟ್ಟು ಹೇಳ್ತಂದ್ರೆ ಏನ್ ಅರ್ಥ ಅಂತಂದ್ರೆ, ಯೋನನು ಕೂಡ 3 days ಮೀನೊಳಗಡೆ ಇದ್ದು ಹೊರಗಡೆ ಬಂದ್ರು. ಹಾಗೇನೆ ಯೇಸು ಕ್ರಿಸ್ತನು ಕೂಡ ಆ ಒಂದು ರಿಸರೆಕ್ಷನ್ ಬಗ್ಗೆ ಇಲ್ಲಿ ತಿಳಿಸುವಂತ ಒಂದು ವಿಚಾರ ಆಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಷ್ಟೆಲ್ಲ ಪಾಯಿಂಟ್ ನ ಯೇಸು ಕ್ರಿಸ್ತರು ಡಿಸ್ಕಷನ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಕೂಡ ತಿಳ್ಕೊಬೇಕಾಗಿರೋ ಒಂದು ವಿಚಾರ ಏನಂತಂದ್ರೆ, ನೋಡಿ ಇಲ್ಲೊಂದು ಪಾಯಿಂಟ್ ನ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಓದೋಣ ನೋಡಿ. ಆ ಜನಾಂಗಕ್ಕೆ ಒಂದು ವಿಶೇಷವಾದ ಸೂಚಕ ಕಾರ್ಯವು ನೀಡಲಾಗುವುದೆಂಬುದು, ಆದರೆ ಕಲ್ವಾರಿಯವರೆಗೂ ಅದನ್ನು ಕೊಟ್ಟಿರಲಿಲ್ಲ. ಅಪೊಸ್ತಲರ ಕೃತ್ಯಗಳಲ್ಲಿ ತಿಳಿಸಿರುವ ಪಂಚಶತಮ ದಿನದಂದು ಸಾವಿರಾರು ಜನರು ದೀಕ್ಷಾಸ್ಥಾನಕ್ಕೆ ಹೊಂದಿದ ಸಂಗತಿಯ ಮೂಲಕ ಮತ್ತು ನಂತರ ಭಕ್ತನಾದ ಪೇತ್ರನು ಯೇಸುವಿನ ಮರಣ, 3 ದಿನಗಳು ಆತನು ಸಮಾಧಿಯಲ್ಲಿ ಇದ್ದದ್ದು ಹಾಗೂ 3ನೆಯ ದಿನದಂದು ಪುನರುತ್ಥಾನ ಹೊಂದಿದ ವಿಷಯವಾಗಿ ಮಾಡಿದ ಉಪದೇಶದ ಮೂಲಕ ಸ್ಪಷ್ಟವಾಗಿದ್ದೇನೆಂದರೆ, ಆ ಸೂಚಕ ಕಾರ್ಯವು ಯಹೂದ್ಯರಲ್ಲಿ ಬಹು ಮಂದಿಯ ಮೇಲೆ ಪರಿಣಾಮ ಬೀರಲಿಲ್ಲವೆಂಬುದು. ನೋಡಿ, ಯಹೂದ್ಯರು ಯಾವ ರೀತಿ ಮೊಂಡತನ ಇತ್ತು ಅಂತಂದ್ರೆ, ಯೇಸು ಕ್ರಿಸ್ತರು ಸತ್ತ ದಿನದಲ್ಲಿ ಏನಾಗಿದೆ ಅಂತಂದ್ರೆ, ಆಕಾಶದಲ್ಲಿ ಭಯಂಕರ ಅಂದ್ರೆ ತುಂಬಾ ದೊಡ್ಡದಾಗಿ ಆ ಒಂದು ಕತ್ಲ ಕವಿದಿದೆ, ಮತ್ತೆ ಒಂದು ಬೇರೆ ಒಂದು ವರ್ತಮಾನ ನಡೆದಿದೆ ಪ್ರಿಯರ. ಅದು ನೋಡಿದ್ರೆ ತಿದ್ಕೊಂಡಿಲ್ಲ. ಅದಾದ್ಮೇಲೆ ಪಂಚಶತಮ ದಿನದಲ್ಲಿ ಬಂದು ಅಲ್ಲೂ ಕೂಡ ಶಿಷ್ಯರಿಗೆಲ್ಲ ಒಂದು ಅನಾಯಿಂಟಿಂಗ್ ಎಲ್ಲ ಆದ್ರೂ ಕೂಡ ಆಗ್ಲೂ ಕೂಡ ತಿದ್ಕೊಳ್ಳಿಲ್ಲ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸ್ವಲ್ಪ ದಿನ ಆದ್ಮೇಲೆ ಸಾವಿರಾರು ಜನ ದೀಕ್ಷಾ ಸ್ಥಾನ ಹೊಂದೋದು, ಅಪೊಸ್ತಲ ಪೌಲ್ ಮಾಡಿರುವಂತ ಒಂದು ಕರ್ತವ್ಯಗಳು, ಸಮಾಧಿಲಿರೋರ್ ಮೇಲೆ ಎದ್ದೇಳುವಂತ ಒಂದು ಸನ್ನಿವೇಶಗಳು, ಪೇತ್ರನು ಯೇಸುವಿನ ಮರಣ ಬಗ್ಗೆ ಮಾತಾಡಿರುವಂತ ಸನ್ನಿವೇಶ, ಮಾತಾಡಿದ ತಕ್ಷಣ 3 ದಿನದ ಒಳಗಡೆ ಏನೇನೋ ನಡೆದಿರುವಂತ ಘಟನೆಗಳು, ಇದೆಲ್ಲ ನೋಡಿದ್ರು ಕೂಡ ಅವ್ರಿಗೆ ಇನ್ನೂ ಅರ್ಥನೇ ಆಗ್ಲಿಲ್ಲ. ಯಾಕೆಂದ್ರೆ ಇವರ ಒಂದು ಬುದ್ಧಿಶಕ್ತಿ ಏನಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಮರ್ತ್ಕೊಬಿಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಮುಖ್ಯವಾಗಿ ಇಸ್ರೇಲ್ ಜನರಲ್ಲಿ ಇರ್ಬೇಕಾಗಿರುವಂತ ಒಂದು ವಿಚಾರನೇ ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಸ್ರೇಲ್ ಜನರು ಎದುರು ನೋಡ್ತಿದ್ದೆ ಮೆಸ್ಸಿಯ ಬರ್ತಾರೆ,
ಯೂದ ಕುಲದಿಂದ ಒಬ್ರು ಬಂದು ಮೆಸ್ಸಿಯರು ಎಲ್ರಿಗೂ ಕೂಡ ಒಂದು ಸಮಾಧಾನ ಲಭಿಸ್ತಾರೆ ಅಂತ ಒಂದು ಸನ್ನಿವೇಶ ಹಳೆ ಒಡಂಬಡಿಕೆಯಲ್ಲಿ ಬರ್ದಿದ್ರು. ಇದನ್ನ ಮರೆತು ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ರೀತಿ ಮಂಡತನನ ತೋರ್ಸಿದ್ರು ಪ್ರಿಯ ಸಹೋದರ ಮತ್ತು ಸಹೋದರ. ನೆಕ್ಸ್ಟ್ 2 ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಒಂದು ಬೇರೆ ಇನ್ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಓಕೆ, ದಿವ್ಯಾ ಸಿಸ್ಟರ್ ಈಗ ಬರ್ತೀರಾ? ಯೇಸುವು ಯೋನನ ವಿಷಯವಾದ ಸೂಚನೆಯನ್ನು ಉಲ್ಲೇಖಿಸಿ, ಆತನು ಭಾಗಶಃ 3 ದಿನಗಳು ಹಗಲು ರಾತ್ರಿ ಮೀನಿನ ಹೊಟ್ಟೆಯಲ್ಲಿದ್ದ ಹಾಗೆಯೇ ಮನುಷ್ಯಕುಮಾರನು ಅದೇ ಅವಧಿಯ ಕಾಲ ಭೂಗರ್ಭದಲ್ಲಿರುವನೆಂದು ಹಾಗೂ ಯೋನನು ಹೊರಬಂದ ಹಾಗೆಯೇ ಮನುಷ್ಯಕುಮಾರನು ಹೊರಬರುವನೆಂತಲೂ ಹೇಳಿದನು. ನಮ್ಮ ಕರ್ತನ ಹೇಳಿಕೆಗೆ ವಿರೋಧವಾಗಿ ಉನ್ನತ ಮಟ್ಟದ ವಿಮರ್ಶಕರು ಹೈಯರ್ ಕ್ರಿಟಿಕ್ಸ್ ಮಂಡಿಸಿರುವ ಪ್ರಸ್ತಾಪದ ಬಗ್ಗೆ ವಿವಾದ ಮಾಡಿಕೊಂಡಿರಲು ಅವರಿಗೆ ಬಿಟ್ಟಿರುವೆವು. ಉನ್ನತ ಮಟ್ಟದ ವಿಮರ್ಶಕರ ಹೈಯರ್ ಕ್ರಿಟಿಕ್ಸ್ ಅನುಸಾರವಾಗಿ ಅವರ ಮಾತಿನ ಅರ್ಥದಲ್ಲಿ ಯೇಸುವು ಮತ್ತು ಅಪೊಸ್ತಲರು ಘೋರವಾಗಿ ಮೋಸ ಹೋಗಿದ್ದಾರೆಂಬುದು. ಆದರೆ ಯೇಸುವಿನ ಹಾಗೂ ಅಪೊಸ್ತಲರ ಅನುಸಾರ ಈ ಉನ್ನತ ಮಟ್ಟದ ವಿಮರ್ಶಕರೇ ಹೈಯರ್ ಕ್ರಿಟಿಕ್ಸ್ ಘೋರವಾಗಿ ಮೋಸ ಹೋಗಿರುವರು. ಮಾನುಷ ಜ್ಞಾನವನ್ನು ಅವಲಂಬಿಸುವವರನ್ನು ಹಾಗೆಯೇ ಇರುವುದಕ್ಕೆ ಬಿಟ್ಟು ನಾವು ದೇವರ ವಾಕ್ಯವನ್ನು ಅವಲಂಬಿಸುವುದಕ್ಕೆ ಆರಿಸಿಕೊಳ್ಳುವೆವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಒಂದು ವಿಚಾರ ಏನ್ ಹೇಳ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತರು ಯೋನನ ಒಂದು ವಿಚಾರದಲ್ಲೂ ನಡೆದ ಹಾಗೇನೆ ಇಲ್ಲೂ ಕೂಡ ನಡೆಯುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಏನ್ ನಡೀತಿದೆ ಅಂತಂದ್ರೆ ಪರಿಸರ ಕೇಳ್ತಾ ಇರೋದು ಒಂದು ಅದ್ಭುತನ ಮಾಡಿ ಆಕಾಶದ ಮೇಲ್ಗಡೆ ಸೂಚಕ ಕಾರ್ಯಗಳನ್ನ ತೋರಿಸಿ ಅಂದ್ಬಿಟ್ಟು ಹೇಳಿದ್ದು. ಬಟ್ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕಿಂತ 100ರಷ್ಟು ಒಳ್ಳೆ ರೀತಿಯ ಒಂದು ಸೂಚಕ ಕಾರ್ಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಯೋನ ಹೆಂಗೆ 3 ದಿನ ಒಂದು ಭೂಮಿನೇ ನೋಡ್ದೇ ಇರೋ ರೀತಿ ಇದ್ನೋ ಆ ರೀತಿ ಹೆಂಗೆ ಹೊರ ಬಂದ್ನೋ ಆ ರೀತಿ ನಾನು ಕೂಡ ರಿಸರ್ವೇಶನ್ ಆಗ್ತೀನಿ ಅನ್ನೋ ಒಂದು ಸನ್ನಿವೇಶನಲ್ಲಿ ಹೇಳ್ತಾ ಇದ್ರ. ಬಟ್ ಇದನ್ನೆಲ್ಲ ಈಗಿನ ಒಂದು ಕಾಲದಲ್ಲಿ ವಿಮರ್ಶಕರು ಅಂತ ಹೇಳ್ತಾರೆ. ಹೈಯರ್ ಕ್ರಿಟಿಸಸ್ ಅಂತಂದ್ರೆ ಏನಂತಂದ್ರೆ ತುಂಬಾ ಓದಿರುವಂತ ವೆಲ್ ಎಜುಕೇಟೆಡ್ಸ್ ಗಳೆಲ್ಲ ಏನು ಅಂತಾರೆ ಅಂದ್ರೆ ಇದು ಒಂದು ಏನಾಗಿದೆ ಅಂತಂದ್ರೆ ಯೇಸು ಕ್ರಿಸ್ತರು ಮತ್ತೆ ಅಪೊಸ್ತಲ ಪೌಲ್ಗಳು ಎಲ್ರು ಇದ್ರು ಮಾಡಿದ್ರು. ಬಟ್ ಅವರು ರಿಸರೆಕ್ಷನ್ ವಿಚಾರದಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಇಲ್ಲಿ ನೋಡೋದನ್ನ ನಾವು ನೋಡ್ತೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ರೀತಿ ವರ್ಗದ ಜನರು ಇದಾರ ಅಂದ್ರೆ ಭೂಲೋಕದಲ್ಲಿ ಖಂಡಿತವಾಗ್ಲೂ ಇದಾರೆ ಪ್ರಿಯರೇ. ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತರು ರಿಸರೆಕ್ಷನ್ ಬಗ್ಗೆ ಮಾತಾಡಿದ್ದನ್ನ ಎಷ್ಟೋ ಮಂದಿ ಈಗ್ಲೂ ಕೂಡ ನಂಬಿಲ್ಲ. ಆಗಿನ ಕಾಲದಲ್ಲೂ ಕೂಡ ರಿಸರೆಕ್ಷನ್ ನಂಬ್ತಿರ್ಲಿಲ್ಲ, ಪುನರುತ್ಥಾನನ ನಂಬ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಅಪೊಸ್ತಲ ಪೌಲು ಕೂಡ ಹಲವಾರು ಕಡೆ ಹೇಳಿದ್ದಾರೆ ಪುನರುತ್ಥಾನದ ಬಗ್ಗೆ. ಬಟ್ ಇವ್ರು ಆಗ್ಲೂ ಕೂಡ ನಂಬಿರಲ್ಲ, ಈಗ್ಲೂ ಕೂಡ ನಂಬ್ತಾ ಇಲ್ಲ. ಇದು ನಮ್ಗೆ ಆಗ್ಲಿಂದನೂ ಗೊತ್ತಿರೋ ಒಂದು ವಿಚಾರನೇ. ಬಟ್ ಸಹೋದರ ಮತ್ತು ಸಹೋದರರೇ, ನಾವು ಈ ಒಂದು ತುಂಬಾ ಹೈ ಲೆವೆಲ್ ಆಗಿ ಓದಿ ತುಂಬಾ ಒಂದು ವಿಚಾರಗಳನ್ನ ತಿಳ್ಕೊಂಡಿರೋರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಬೇಸ್ಮೆಂಟ್ ನೇ ಮರೆಯುವಂತ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಮೆಸ್ಸಿಯನ ಒಂದು ಉದ್ದೇಶಗಳನ್ನ ಮರೆತು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ತರ ವಿಮರ್ಶೆಗಳನ್ನ ಮಾಡಿ ಇನ್ನು ಅವರು ಕೂಡ ತಪ್ಪು ದಾರಿಗೆ ಹೋಗೋದಲ್ಲದೆ ಇನ್ನು ಹಲವಾರು ಜನರಿಗೂ ಕೂಡ ತಪ್ಪಾದಂತ ದಾರಿಗೆ ಕರ್ಕೊಂಡು ಹೋಗುವಂತ ಒಂದು ಸನ್ನಿವೇಶ ಲೋಕದಲ್ಲಿ ಈಗ್ಲೂ ಕೂಡ ನಡೀತಾ ಇದೆ, ಆಗ್ಲಿಂದಲೂ ಕೂಡ ಬಂದಿದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಬರೋಣ. ಫರಿಸಾಯರ ಹುಳಿಯಿಟ್ಟು. ದೋಣಿಯಲ್ಲಿ ಸೇರಿದ ನಂತರ ಯೇಸುವು ತನ್ನ ಶಿಷ್ಯರಿಗೆ ಫರಿಸಾಯರ ಬೋಧನೆಯ ವಿಷಯವಾಗಿ ಎಚ್ಚರಿಕೆ ಕೊಟ್ಟಿದ್ದನ್ನು ಅದನ್ನು ಈಸ್ಟ್ ಎಂಬ ಹುಳಿಗೆ ಹೋಲಿಸಿದ್ದನು. ಹುಳಿ ಎಂಬುದು ಒಂದು ಬಗೆಯ ಕಿಣ್ವವಾಗಿದ್ದು ವಿಶೇಷವಾಗಿ ಅದು ರೊಟ್ಟಿಯ ಹಿಟ್ಟಿನಲ್ಲಿ ಉಬ್ಬಿಕೊಂಡು ಹರಡಿಕೊಳ್ಳುವ ಗುಣವುಳ್ಳದ್ದಾಗಿರುವುದು. ದೇವರ ವಾಕ್ಯವು ಸತ್ಯವಾಗಿದ್ದು ರೊಟ್ಟಿಯಾಗಿ ಅದು ದೇವ ಜನರನ್ನು ಪೋಷಣೆ ಮಾಡುತ್ತಿರುವುದು. ಆದರೆ ಅವರು ಹುಳಿಯಿಲ್ಲದ ರೊಟ್ಟಿಯನ್ನು ಅಂದರೆ ಮಾನವ ತತ್ವಶಾಸ್ತ್ರವೆಂಬ ಹುಳಿಯಿಂದ ಬೆರೆಸಲ್ಪಡದೆ ಇರುವ ಶುದ್ಧ ರೊಟ್ಟಿಯನ್ನು
ಶುದ್ಧವಾದ ಸತ್ಯವನ್ನು ಉಪಯೋಗಿಸಬೇಕು. ಈ ಎಚ್ಚರಿಕೆಯು ಅವಶ್ಯವಿತ್ತು, ಯಾಕೆಂದರೆ ಫರಿಸಾಯರು ಸ್ಪಷ್ಟವಾಗಿಯೂ ನಿಜವಾಗಿಯೂ ಯಹೂದ್ಯರಲ್ಲಿ ಅತಿ ಪವಿತ್ರವಾದ ಪಂಗಡ ಅಥವಾ ಪಕ್ಷವಾಗಿದ್ದರು. ಆದುದರಿಂದ ಯಹೂದ್ಯರಲ್ಲಿ ಅತಿ ಶ್ರದ್ಧೆ ಉಳ್ಳವರು, ಅತ್ಯಾಸಕ್ತಿ ಉಳ್ಳವರು ಮತ್ತು ಅತಿ ಪ್ರತಿಭೆ ಉಳ್ಳವರು ಆ ಪಂಗಡಕ್ಕೆ ಸಹಜವಾಗಿ ಆಕರ್ಷಿತರಾಗುವರು. ಅತ್ಯುನ್ನತವಾದ ಮತ್ತು ಅತ್ಯುನ್ನತವಾದ ಸಂಗತಿಗಳನ್ನು ಜೊತೆಗೂಡಿಸಿಕೊಂಡಿದ್ದು ಆ ಪಂಗಡವನ್ನು ಮತ್ತು ಅದರ ಬೋಧನೆಗಳನ್ನು ಬಹು ಅಪಾಯಕಾರಿಯನ್ನಾಗಿ ಮಾಡುತ್ತೆಂದು ಹೇಳಲಾಗಿರುವುದು. ಕಾರಣ ಅದರ ಆಹಾರವನ್ನು, ಅಂದರೆ ಅದರ ಸತ್ಯಾರ್ಥಗಳನ್ನು ಮನುಷ್ಯ ಸಂಪ್ರದಾಯಗಳಲ್ಲಿ ಮಿಶ್ರಣ ಮಾಡಿ ಅದನ್ನು ರೋಗಕರವನ್ನಾಗಿ ಮತ್ತು ಅಜೀರ್ಣಕರವನ್ನಾಗಿ ಮಾಡಿದ್ದು, ಅದನ್ನು ಸ್ವೀಕರಿಸಿದ ಮನಸ್ಸುಗಳೆಲ್ಲವನ್ನು ಅಷ್ಟರ ಮಟ್ಟಿಗೆ ವಿಷಮವಾಗಿ ಮಾಡಿರುವುದು ಎಂಬುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಫರಿಸಾಯರ ಒಂದು ಹುಳಿಹಿಟ್ಟಿನ ಬಗ್ಗೆ ನಾವೀಗ ನೋಡೋಣ, ತಿಳ್ಕೊಳ್ಳೋಣ. ಮೈನ್ ಏನಾಗಿದೆ ಅಂತಂದ್ರೆ, ಈಗ ಈಸ್ಟ್ ಅಂತ ಕರೀತಾರೆ ನೋಡಿ, ಉಪ್ಕೊಳ್ಳುವಂಥದ್ದು. ಈಗ ಈ ಒಂದು ಕೆಡುವಂತ ಒಂದು ಪದಾರ್ಥ, ಅದನ್ನೇ ಹುಳಿ ಅಂತ ಅಂದ್ಬಿಟ್ಟು ಕರೆಯೋದು. ಇದು ಏನಾಗಿದೆ ಅಂತಂದ್ರೆ, ಯಾವ್ದಾದ್ರು ಒಂದು ಪದಾರ್ಥ ಯಾವ್ದಾದ್ರು ಒಂದು ಪದಾರ್ಥ ಕೆಡಬೇಕು ಅಂತಂದ್ರೆ ಸ್ವಲ್ಪ ಕೆಟ್ಟೋಗಿರುವಂತ ಒಂದು ಪದಾರ್ಥ ಹುಳಿ ಏನಾದ್ರು ಸೇರಿಸ್ಬಿಟ್ರೆ ಏನಾಗ್ಬಿಟ್ರೆ ಸಂಪೂರ್ಣ ಕೆಟ್ಟೋಗುತ್ತಲ್ಲ, ಅದೇ ತರನೇ ಹುಳಿಯ ಒಂದು ಮಹತ್ವ ಆ ರೀತಿ ಇದೆ ಪ್ರಿಯರೇ. ಇದು ಹಿಟ್ಟುಗಳಿಗೆ ಏನಾದ್ರು ಬೆರೆಸಿ ಏನಾದ್ರು ಮಡಗಿದ್ವಿ ಅಂತಂದ್ರೆ ಹಿಟ್ಟು ಕೂಡ ಯೋಗ್ಯವಾಗದಿರುವಂತ ಒಂದು ರೊಟ್ಟಿಯಾಗಿ ಮಾರ್ಪಾಟಾಗೋದಿಲ್ಲ, ತಿನ್ನಕ್ ಯೋಗ್ಯವಾಗಿ ಇರೋದಿಲ್ಲ, ಆ ರೀತಿ ಆಗೋಗ್ಬಿಡುತ್ತೆ. ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಏನು ಆಗ ವಿಚಾರಗಳನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಫರಿಸಾಯರು ಏನಾಗಿದ್ದಾರೆ ಅಂತಂದ್ರೆ, ಅವರು ಸಂಪೂರ್ಣವಾಗಿ ನಿಮಿಷ ಈ ಒಂದು ಫರಿಸಾಯರು ಏನ ಅನ್ಕೋಬಿಟ್ಟಿದ್ದಾರೆ ಅಂತಂದ್ರೆ, ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅತಿ ಪರಿಶುದ್ಧವಾದಂತ ಒಂದು ಪಂಗಡ ನಾವೇ ಆಗಿದ್ದೀವಿ. ಯಹೂದಿ ಅಂತಂದ್ರೆ ತುಂಬಾ ಶ್ರೇಷ್ಠವಾದದ್ದು. ಯಹೂದಿಯಿಂದನೇ ಇಡೀ ಒಂದು ಜನಾಂಗಕ್ಕೆ ಆಶೀರ್ವಾದ ಅನ್ನೋ ಒಂದು ವಿಚಾರ ಖಂಡಿತ. ಬಟ್ ಇದು ಅವ್ರಲ್ಲಿ ಏನಾಗೋಗಿತ್ತು ಅಂತಂದ್ರೆ, ಮೊಂಡತನ ಅನ್ನೋದನ್ನ ವಿಪರೀತವಾದ ತರ ಆಗೋಗ್ಬಿಟ್ಟಿತ್ತು. ಮತ್ತೆ ಯಹೂದಿ ಅಂದ್ರೆ ಅತಿ ಶುದ್ಧವಾದವರು, ಅತಿ ಏನಾಗಿದ್ದಾರೆ ಅಂತಂದ್ರೆ ಅವರು ತುಂಬಾ ಪ್ರಬಲವಾಗಿರುವಂತವ್ರು, ಭಯಂಕರ ಟ್ಯಾಲೆಂಟ್ ಇರುವಂತ ವ್ಯಕ್ತಿಗಳು ಯಹೂದಿಗಳು ಅನ್ನೋ ರೀತಿ ಇತ್ತು. ಖಂಡಿತವಾಗ್ಲೂ ಪ್ರಿಯರೇ, ಆಗ್ಲೂ ಕೂಡ ಯಹೂದಿಗಳು ಎಲ್ಲಾದ್ರಲ್ಲೂ ನಿಪುಣರಾಗಿದ್ರು. ಈಗ್ಲೂ ಕೂಡ ಯಹೂದಿಗಳು ಇಡೀ ವರ್ಲ್ಡ್ ಅನ್ನೇ ಆಳ್ತಾ ಇದಾರೆ, ಮತ್ತೆ ನಡೆಸ್ತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರ, ಈಗ್ಲೂ ಕೂಡ ಯಹೂದಿಗಳನ್ನ ಯಾರು ಕೂಡ ತಕ್ಷಣ ಎದುರಾಕೊಳ್ಳೋದಕ್ಕೆ ಹೋಗೋದಿಲ್ಲ. ಏನಕ್ಕಂದ್ರೆ ಯಹೂದಿಗಳ ಒಂದು ಬುದ್ಧಿ ಶಕ್ತಿಗೆ ನಾರ್ಮಲ್ ಜನರು ಸರೆಂಡರ್ ಆಗೋಗ್ತಾರೆ. ಈ ರೀತಿ ಆಶೀರ್ವಾದ ಯಾಕೆ ಬಂತು ಅಂತ ನಾವು ನೋಡ್ಬೇಕಾದ್ರೆ, ಇವರ ಹಿನ್ನೆಲೆ ಅಬ್ರಹಾಮಿನ ಒಂದು ಸಂತತಿನ ನಾವು ನೋಡ್ಬೇಕು. ಅವರ ಒಂದು ಹಿನ್ನೆಲೆ, ನೋಹನ ಒಂದು ವಿಚಾರಗಳನ್ನ ನಾವು ನೋಡ್ಬೇಕು. ತುಂಬಾ ವಿಶೇಷವಾಗಿ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಆ ಒಂದು ಜನಾಂಗದಲ್ಲಿ ಬರ್ತಾ ಇದಾರೆ ಅಂತಂದ್ರೆ, ಯೇಸು ಕ್ರಿಸ್ತರ ಜ್ಞಾನ ಇವರಲ್ಲಿ ಇರಲ್ವಾ? ಒಂದು ಸತ್ಯಕ್ಕೆ ಅನುಗುಣವಾಗಲ್ಲ ರೀ, ಒಂದು ಲೌಕಿಕವಾಗಿ. ಈಗ ನೋಡ್ಬೇಕಾದ್ರೆ ಇಡೀ ಪ್ರಪಂಚದಲ್ಲಿ ರಿಚೆಸ್ಟ್ ಪೀಪಲ್ ಯಾರು ಅಂತಂದ್ರೆ ಯಹೂದಿಗಳೇನೆ. ಈಗ ನಾವು ನೋಡ್ಬೇಕಾದ್ರೆ ಎಲಾನ್ ಮಸ್ಕ್ ಅಂತ ನಾವು ನೋಡ್ತೀವಲ್ಲ, ಆ ವ್ಯಕ್ತಿನೂ ಕೂಡ ಒಬ್ಬ ಜ್ಯೂಷೆ, ಯಹೂದಿನೇ. ನೋಡಿ, ಇಷ್ಟೆಲ್ಲ ಆಶೀರ್ವಾದ ಆಗ್ಲೂ ಕೂಡ ಇತ್ತು, ಈಗ್ಲೂ ಕೂಡ ಇದೆ. ಆಗ್ಲೂ ಕೂಡ ಅವ್ರಲ್ಲಿ ಏನಾಗಿದೆ, ಮೊಂಡತನ ಅನ್ನೋದು ದೇವ್ರ ವಿಚಾರದಲ್ಲಿ. ಈಗ್ಲೂ ಕೂಡ ಮೆಸ್ಸಿಯನ ಒಂದು ವಿಚಾರನ ತಿಳ್ಕೊಳ್ಳೋದು ಈಗ್ಲೂ ಕೂಡ ಅವರು ಮೊಂಡತನನ ತೋರಿಸ್ತಾ ಇದ್ದಾರೆ ಜೆರುಸಲೇಮ್ ಅನ್ನೋ ಒಂದು ದೇವಾಲಯದ ಮುಂದ್ಗಡೆ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ವರ್ಗದಲ್ಲಿ ನಾವು ಹೋಗುವಂತ ಜನರಾಗಿದ್ರು ಕೂಡ ನಮ್ಗೆ ಈ ಒಂದು ವರ್ಗದಲ್ಲಿ ಇರುವಂತ ಒಂದು ಮೊಂಡತನ ಇಲ್ಲ ರೀ. ಒಂದು ದೇವರ ಒಂದು ಭಯ ಭಕ್ತಿ ಮತ್ತೆ ಯೇಸು ಕ್ರಿಸ್ತರ ಒಂದು ಪ್ರೀತಿ ನಾವು ಅನುಗ್ರಹಿಸ್ಕೊಂಡಿರೋದ್ರಿಂದ
ನಾವು ಸರಳವಾಗಿ ದೇವರ ಒಂದು ಜ್ಞಾನದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇಚ್ಛಿಸುವಂತವರಾಗಿರೋದು. ನೆಕ್ಸ್ಟ್ ಪಾಠ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನಮಿತಾ ಸಿಸ್ಟರ್ ರೀಡ್ ಮಾಡಿ. ಓಕೆ. ಇದೇ ಪಾಠವು ಈ ದಿನವೂ ನಮಗೆ ಅನ್ವಯವಾಗುವುದು. ಯಾವುದೇ ಕ್ರೈಸ್ತ ಪಂಗಡವು ಎಷ್ಟೇ ಪವಿತ್ರವೆಂದು ಹೇಳಿಕೊಂಡರೂ ಮತ್ತು ಹಾಗೆ ಕಂಡರೂ ನಾವು ಅವರ ಉಳಿಯಿಟ್ಟಿನ ಅಂದರೆ ಅವರ ತಪ್ಪಾದ ಬೋಧನೆಯ ವಿಷಯವಾಗಿ ಎಚ್ಚರವಾಗಿದ್ದು ಅವುಗಳಿಂದ ದೂರವಿರಬೇಕೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ದೇವರ ವಾಕ್ಯದಲ್ಲಿನ ಶುದ್ಧವಾದ ಸತ್ಯಾರ್ಥಗಳು ನಮಗೆ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿರುವುದು ಮತ್ತು ಅದರ ವಿಷಯವಾಗಿ ಅಪೊಸ್ತಲನು ಹೇಳಿರುವುದು. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಇಷ್ಟೆಲ್ಲ ಪಾಠಗಳನ್ನ ಹೇಳ್ತಾ ಇರೋದು ಯಾರಿಗೆ ಅಂದ್ರೆ ನಮಗೆ ನಿಮಗೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಇಡೀ ಇಸ್ರೇಲ್ ಜನಾಂಗ, ಈ ಇಸ್ರೇಲ್ ಪಂಗಡನೇ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಈ ಕ್ರಿಸ್ತನ ಒಂದು ಅಪೋಸಿಟ್ ಆಗಿ ನಿಂತಿತ್ತು. ಏನಕ್ಕಂದ್ರೆ ಅವರೆಲ್ಲ ಏನಾಗಿದ್ದಾರೆ, ಹುಳಿಯಾಗಿದ್ದಾರೆ. ತಪ್ಪಾದಂತ ಒಂದು ವಿಚಾರಗಳನ್ನ ಹೊಂದ್ಕೊಂಡು ತಪ್ಪಾದಂತ ದಾರಿಲಿ ನಡೀತಾ ಇದ್ದಾರೆ. ಬಟ್ ನಮಗಾದ್ರೂ ದೇವರ ವಾಕ್ಯದ ಒಂದು ಸತ್ಯಾರ್ಥ, ಶುದ್ಧವಾದಂತ ಒಂದು ಮನಸ್ಸು, ರಕ್ಷಣೆಯ ಒಂದು ನಿರೀಕ್ಷೆ, ಜ್ಞಾನನ ತಿಳ್ಕೊಬೇಕು ಅನ್ನೋ ಒಂದು ಹಂಬಲ, ಇದೆಲ್ಲ ನಮ್ಮಲ್ಲಿ ಇರೋದ್ರಿಂದ ನಾವು ಇವರಂತೆ ನಾವು ಆಗದೆ ನಾವು ಸ್ವಲ್ಪ ವಿಭಿನ್ನವಾದಂತ ರೀತಿಯಲ್ಲಿ ಆತ್ಮೀಕ ಇಸ್ರೇಲ್ ರೀತಿಯಲ್ಲಿ ನಡ್ಕೊಂಡು ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳುವಂತವ್ರಾಗೇನೆ. ಅದಕ್ಕೆ ನಮ್ಗೆ ಇಂಥ ಪಾಠಗಳನ್ನ ಕೊಡ್ತಾ ಇರೋದು ಅನುದಿನವೂ. ದೇವರ ಒಂದು ವಾಕ್ಯನೇ ಏನಾಗಿದೆ ಅಂತಂದ್ರೆ ನಮ್ಮನ್ನ ಆ ಒಂದು ಜಾಗಕ್ಕೆ, ಅಂದ್ರೆ ಆ ಒಂದು ಮಹಾಪರಿಶುದ್ಧವಾದಂತ ಒಂದು ಸ್ಥಳಕ್ಕೆ ಹೋಗ್ಬೇಕಾಗಿರುವಂತ ನಮಗೆ ನಾವು ಕೂಡ ಆ ಒಂದು ಯೋಗ್ಯವಾದಂತ ಒಂದು ಸನ್ನಿವೇಶದಲ್ಲಿ ನಡ್ಕೊಳ್ಳುವಂತ ಒಂದು ಮನಸ್ಥಿತಿ ನಮ್ಮ ಮನಸ್ಸಿನಲ್ಲಿ ಒಳಗಡೆಯಿಂದ ಬರಬೇಕು ಅನ್ನೋದೇ ದೇವರ ಒಂದು ಉದ್ದೇಶ ಆಗಿತ್ತು ಪ್ರಿಯರೇ. ಸೊ ಇದೇ ಉದ್ದೇಶ ಇಸ್ರೇಲ್ ಜನರ ಮೇಲೆ ಮಾಡಿದ್ರು. ಬಟ್ ಅವ್ರಿಗೆ ಎಲ್ಲಾ ರೀತಿಯೂ ಆಶೀರ್ವಾದ ಇತ್ತು. ಬಟ್ ಮೇನ್ ದೇವ್ರ ವಿಚಾರದಲ್ಲಿ ಅವ್ರು ಎಡವು ಬಿಟ್ರು ಪ್ರಿಯರೇ. ನಮ್ಗೆ ಬೇರೆ ರೀತಿ ಏನೇ ಆಶೀರ್ವಾದ ಇದ್ರು ಇಲ್ಲದೆ ಹೋದ್ರುನುವೆ ನಮ್ಗೆ ದೇವರ ಒಂದು ವಿಚಾರದಲ್ಲಿ ನಮ್ಗೆ ದೇವರು ಸಂಪೂರ್ಣವಾಗಿ ತಿಳಿಸ್ತಾ ಇದಾರ. ತಿಳ್ಕೊಂಡಿರೋಂಥವ್ರು ನಾವು ಕಲ್ತು ಬಿಡದೇನೆ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ನಿರಂತಕವಾಗಿರುವಂತವ್ರಾಗಿರೋಣ. ನೆಕ್ಸ್ಟ್ ಪ್ಯಾರ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ದೇವಿ ಸಿಸ್ಟರ್, ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ದೀಪಾ ಸಿಸ್ಟರ್ ರೀಡ್ ಮಾಡ್ತೀರಾ? ಹಾ ಬ್ರದರ್. ಹೀಗೆ ಅನೇಕ ಪಂಡಗಳಿಗೆ ಸೇರಿದ ಕ್ರಿಸ್ತರಾದ ನಾವೆಲ್ಲರೂ ನಮ್ಮ ಹೃದಯ ಮನಸ್ಸುಗಳನ್ನು ಹೊಂದುಕೂಡಿಸಿಕೊಂಡು ತಂದೆ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ನಮ್ಮ ಕರ್ತನು ವಿಮೋಚಕನೂ ಆಗಿರುವವನಿಗೆ ಸಂಪೂರ್ಣವಾಗಿ ಪ್ರತಿಷ್ಠೆ ಮಾಡಿಕೊಳ್ಳೋಣ. ಅಲ್ಲದೆ ಹಲವಾರು ಸಿದ್ಧಾಂತಗಳಲ್ಲಿ ಇರುವ ಹುಳಿ ಹಿಟ್ಟಿನಿಂದ ಮುಕ್ತರಾದ ದುರಾನಿಲೊಲ್ಲನ ಹಿಂದೆ ಇವು ಕರ್ತನ ಜನರನ್ನು ಬೇರ್ಪಡಿಸಿ 600 ಪಂಗಡಗಳನ್ನಾಗುವಂತೆ ಮಾಡಿರುವವು. ಎಲ್ಲ ಕಡೆಯಲ್ಲಿಯೂ ದೇವ ಜನರನ್ನು ಅಧಿಕವಾಗಿ ಹಿಡಿದುಕೊಂಡಿರುವ ಈ ವಿಭಾಗಗಳನ್ನು ನಾವು ಒಪ್ಪಲಾರೆವು. ಹಾಗೂ ಒಬ್ಬನೇ ಕರ್ತ, ಒಂದೇ ನಂಬಿಕೆ, ಒಂದೇ ಸ್ನಾನ ದೀಕ್ಷೆ ಮತ್ತು ಎಲ್ಲರಿಗೂ ತಂದೆಯಾಗಿರುವರು ಒಬ್ಬನೇ ದೇವರು ಮತ್ತು ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಒಂದೇ ಚೊಚ್ಚಲ ಮಕ್ಕಳ ಸಭೆ. ಇವುಗಳಲ್ಲಿ ಶ್ರದ್ಧೆಯುಳ್ಳ ಹೃದಯವುಳ್ಳವರನ್ನು ಆಯ್ಕೆಗೊಳಿಸಲು ಹೆಚ್ಚಾಗಿ ಬಯಸುವವರಾಗಿರುವೆವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಕಾಂಟೆಕ್ಸ್ಟ್ ಇದೆಯಲ್ಲ, ಇದು ಈಗ ನಮ್ಗೆ ಹೇಳ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರಿ. ಇಷ್ಟೊತ್ತು ನಾವು ಹಿನ್ನೆಲೆನ ನಾವು ತಿಳ್ಕೊಂಡ್ವಿ. ಬಟ್ ಈಗ ನಮ್ಗೆ ಏನಾಗಿದೀವಿ, ನಾವೆಲ್ಲ ಚಿಕ್ಕ ಒಂದು ಬೈಬಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಚಿಕ್ಕ ಸಭೆಯಲ್ಲಿ ನಾವ್ ಇದೀವಿ.
ಬಟ್ ನಮ್ ಕಣ್ಣು ಮುಂದೆ ದೊಡ್ಡ ದೊಡ್ಡ ಸಭೆಗಳು ಒಂದೊಂದು ಊರಲ್ಲೇ ಇಲ್ಲ ಅಂದ್ರೂನುವೆ 5ರಿಂದ 6 7 ಒಂದೊಂದು ಡಿಸ್ಟಿಕ್ ಅಲ್ಲೇ ಇಲ್ಲ ಅಂದ್ರೂನುವೆ 100 200 ಸಭೆಗಳೆಲ್ಲ ಇದೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಆಗಿನ ಕಾಲದಲ್ಲಿ 600ಕ್ಕಿಂತ ಹೆಚ್ಚು ಪಂಗಡ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹೇಳೋದಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ಪಂಗಡಗಳಾಗ್ಬಿಟ್ಟಿದೆ. ನೀವು ಹೊಡ್ದು ಎಲ್ಲಾ ಒಂದೊಂದು ರೀತಿ ಹೆಸರುಗಳನ್ನ ಮಾಡ್ಕೊಂಡು ಒಂದೊಂದು ಸಭೆಯಾಗಿ ಮಾರ್ಪಾಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಅವರಲ್ಲೆಲ್ಲ ಸತ್ಯ ಇದೆಯಾ ಅಂದ್ರೆ ಅವರಲ್ಲೆಲ್ಲ ಹುಳಿನೇ ಇರೋದು. ಅಲ್ಲಿ ಯಾವುದೇ ಕಾರಣಕ್ಕೂನುವೆ ಸತ್ಯ ಅನ್ನೋದೇ ನೆಲೆ ಊರ್ಸಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹುಳಿ ಅನ್ನೋದು ಅವರಲ್ಲಿ ಇರೋದ್ರಿಂದಾನೇ ಈ ರೀತಿ ಪಂಗಡ ಮಾಡ್ಕೊಂಡು ದೇವರ ಒಂದು ವಾಕ್ಯಗಳನ್ನ ಸರಿಯಾಗಿ ತಿಳಿಸ್ದೆ, ಸರಿಯಾಗಿ ತಿಳ್ಕೊಳ್ದೆ ರಕ್ಷಣೆಯ ವಿಚಾರದಲ್ಲಿ ಎಲ್ರೂ ಕೂಡ ಅಪಮಾನನ ಹೊಂದುತ್ತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗಾದ್ರೂ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇಟ್ಕೊಂಡು ಇರುವಂತ ಸ್ಥಳದಲ್ಲೇನೆ ದೃಢವಾಗಿ ನಂಬಿಕೆನ ನಾವು ಅಭಿವೃದ್ಧಿ ಪಡಿಸ್ಕೊಂಡು ದೇವರ ಒಂದು ಜ್ಞಾನನ ಆನಂದವಾಗಿ ಗ್ರಹಿಸ್ಕೊಳ್ಳುವಂತವ್ರಾಗಿರೋಣ. ಯಾಕೆಂದ್ರೆ ನಮ್ಗೆಲ್ಲ ಒಂದೇ ನಂಬಿಕೆ ಪ್ರಿಯರೇ, ಒಂದೇ ಸ್ಥಾನದೀಕ್ಷೆ. ಅದು ಪರ್ಫೆಕ್ಟ್ ಆ ಪಾಠ ಕೇಳಾದ್ಮೇಲೆ ತಗೊಳ್ಳೋದೇ ಸ್ಥಾನದೀಕ್ಷೆ. ಅದಾದ್ಮೇಲೆ ನಮ್ಗೆ ತಂದೆ ದೇವರು ಒಬ್ರೇ, ಯೇಸು ಕ್ರಿಸ್ತರು ನಮ್ಮ ಅಣ್ಣನೂ ಕೂಡ ಒಬ್ರೇ. ನಾವೆಲ್ಲ ಒಂದೇ ಒಂದು ಓಟಕ್ಕೆ, ಒಂದೇ ಸಭೆ ಆಗೋದಕ್ಕೋಸ್ಕರ, ಪರಲೋಕದಲ್ಲಿರುವಂತ ಒಂದು ಚಿಕ್ಕ ಹಿಂಡಿನ ಸಭೆ ಆಗೋದಕ್ಕೋಸ್ಕರ ನಾವೆಲ್ಲ ಓಡ್ತಾ ಇದೀವಿ. ಸೊ ಈ ರೀತಿ ಇರೋದ್ರಿಂದ ನಾವು ಐಕ್ಯತೆಯಿಂದ, ಎಚ್ಚರಿಕೆಯಿಂದ ನಮಗೆ ನಾವು ಫಸ್ಟ್ ರೆಡಿಯಾಗಿ ಮತ್ತೊಬ್ಬರಿಗೆ ರೆಡಿ ಮಾಡಿಸಿ ದೇವ್ರ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವಂತವ್ರಾಗ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರನೂ ಕೂಡ ಇದಕ್ ಸಂಬಂಧಪಟ್ಟಂತೆ ಸ್ವಲ್ಪ ಪಾಠ ಇದೆ. ಅದಾದ್ಮೇಲೆ ಒಂದು ಒಳ್ಳೆ ಪಾಠ ಪ್ರಿಯ ಸಹೋದರ ಮತ್ತು ಸಹೋದರ ನೆಕ್ಸ್ಟ್ ವೀಕ್ ಅದನ್ನು ಕೂಡ ನಾವು ನೋಡುವಂತವ್ರಾಗಿದೆ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರನಂತ ಮೋಹನ್ ರಾಜ್ ಬ್ರದರ್ನ ಕೇಳ್ಕೊಳ್ತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಬ್ರದರ್ ಅವ್ರ ಮೂಲಕ ಕೊಟ್ಟಂತ ಸಂದೇಶಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅವರೊಟ್ಟಿಗೆ ನೀನು ಮಾತನಾಡಿದ ಎಲ್ಲಾ ವಿಷಯಗಳಿಗಾಗಿ ಸ್ತೋತ್ರ, ಮತ್ತು ಅವ್ರ ಮೂಲಕ ನಮ್ಮೊಟ್ಟಿಗೆ ನೀನು ಮಾತನಾಡಿದ ಎಲ್ಲಾ ವಿಷಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇನ್ನು ಅನೇಕರು ತಂದೆಯ ದೇವರೇ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡು, ಬಲಪಡಿಸು. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರು ಕೂಡ ಅವರ ಮನಸ್ಸುಗಳನ್ನು ನಿನ್ನ ವಾಕ್ಯದ ಕಡೆಗೆ ನಡೆಸಿ ಅಂತ ಬೇಡ್ಕೊಳ್ತೇವೆ. ಮತ್ತು ಬ್ರದರ್ ಅವರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಇನ್ನು ನಿನ್ನ ಚಿತ್ತಕ್ಕನುಸಾರ ನಡೆಸಬೇಕೆಂದು ಬೇಡ್ಕೊಳ್ತೇವೆ. ಘನ ಮಾನ ಮಹಿಮೆ ನಿನ್ಗುಂಟಾಗ್ಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಆಮೆನ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು ಬ್ರದರ್. ನಮಸ್ತೆ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ. ಎಲ್ಲರಿಗೂ ನಮಸ್ತೆ ಬ್ರದರ್ ಸಿಸ್ಟರ್, ಎಲ್ಲರಿಗೂ ನಮಸ್ತೆ.